ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ. ವಿಜಯೀಂದ್ರ ತೀರ್ಥರ ಸರ್ವ ಸಿದ್ಧಾಂತ ಸಾರ ವಿವೇಚನಂ ಅನ್ನುವ ಗ್ರಂಥವನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಒಂದು ಪಾಶುಪತ ಮತದ ನಿರಾಕರಣೆ ಬರುತ್ತೆ. ಪಾಶುಪತ ಮತ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ, ಶೈವ ಮತ ಅಂತ ಹೇಳಿದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶಿವನೇ ಸರ್ವೋತ್ತಮ ಅಂತ ಹೇಳುವ ಮತ. ಅದನ್ನು ವಿಜಯೀಂದ್ರ ತೀರ್ಥರು ಸೈದ್ಧಾಂತಿಕವಾಗಿ ವಿಮರ್ಶೆ ಮಾಡ್ತಾರೆ. ಅದರಲ್ಲಿ ಒಬ್ಬ ಪೂರ್ವಪಕ್ಷಿ ಪ್ರಶ್ನೆ ಮಾಡುವ ಹಾಗೆ, ಎಲ್ಲ ಪುರಾಣಗಳು ಶಿವನನ್ನೂ ಸರ್ವೋತ್ತಮ ಅಂತ ಹೇಳ್ತವೆ, ನಾರಾಯಣನನ್ನೂ ಸರ್ವೋತ್ತಮ ಅಂತ ಹೇಳ್ತವೆ. ನಾವು ಯಾವುದನ್ನು ಒಪ್ಪುವುದು, ಯಾವುದನ್ನು ಬಿಡುವುದು? ಯಾವ ಪುರಾಣವನ್ನು ನಾವು ಒಪ್ತೇವೋ ಅದೇ ಪುರಾಣದಲ್ಲಿ ಶಿವನ ಸರ್ವೋತ್ತಮತ್ವದ ಬಗ್ಗೆಯೂ ಹೇಳಿದೆ, ವಿಷ್ಣುವಿನ ಸರ್ವೋತ್ತಮತ್ವದ ಬಗ್ಗೆಯೂ ಹೇಳಿದೆ. ಬಹಳ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ, ವೀರಶೈವ ಮತ ಅನ್ನೋದು ಕನ್ನಡ ನಾಡಿನ ಮತ ಅಂತ ಅಂದುಕೊಂಡಿದ್ದಾರೆ. ಹಾಗೇನಿಲ್ಲ. ಕಾಶ್ಮೀರದ ಶೈವ ಮತದ ಗ್ರಂಥಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದರಷ್ಟೇ. ಅದು ಸ್ವತಂತ್ರ ಕೃತಿ ಅಲ್ಲ. ಅದು ಕಾಶ್ಮೀರದ ಶೈವ ಮಾತುಗಳನ್ನು, ಶೈವ ಮತವನ್ನು ಕನ್ನಡದಲ್ಲಿ ನಾವು ನೋಡ್ತಾ ಇದ್ದೇವಷ್ಟೆ. ಕಾಶ್ಮೀರದಲ್ಲಿ ಬೇಕಾದಷ್ಟು ಜನ ಶೈವರು ಆಗಿ ಹೋದರು. ಲಲ್ಲೇಶ್ವರಿ ಇರಬಹುದು, ನಮ್ಮ ಅಕ್ಕ ಮಹಾದೇವಿಯ ತರಹ. ಆಮೇಲೆ ಉಪಗುಪ್ತ ಇರಬಹುದು. ಬೇಕಾದಷ್ಟು ಜನ ಆಗಿ ಹೋದರು. ಇವರು ಅವರು ಅಂತಲ್ಲ, ಬೇಕಾದಷ್ಟು ಜನ ಪ್ರತ್ಯಭಿಜ್ಞಾ ಶೈವ ಮತ ಅಂತ ಕರೀತಾರೆ. ಅವರ ಗ್ರಂಥಗಳು ನಮಗಿವತ್ತು ಸಿಗುತ್ತವೆ. ಅವರಲ್ಲೆಲ್ಲ ಮಿಗಿಲಾದವನು ಅಭಿನವಗುಪ್ತ. ಅಭಿನವಗುಪ್ತನ ತಂತ್ರಾಲೋಕ, ಪರಾತ್ರಿಂಶಿಕ, ನೂರಾರು ಗ್ರಂಥಗಳಿದೆ. ಆ ತರಹದ ಗ್ರಂಥಗಳು ನೂರಾರು ಇವೆ. ಅವರೆಲ್ಲ ಶೈವ ಮತವನ್ನು ಪ್ರತಿಪಾದನೆ ಮಾಡಿದವರು. ಅದಕ್ಕೆಲ್ಲ ಪುರಾಣದ ಆಧಾರವನ್ನು ಅವರು ಹೇಳುತ್ತಾರೆ. ಪುರಾಣಗಳು ವಿಷ್ಣುವಿನ ಸರ್ವೋತ್ತಮತ್ವವನ್ನೂ ಹೇಳಿ, ಶಿವನ ಸರ್ವೋತ್ತಮತ್ವವನ್ನೂ ಹೇಳಿ, ಕೆಲವೊಂದು ಕಡೆ ಶಿವನು ವಿಷ್ಣುವು ಎರಡೂ ಒಂದೇ ಅಂತ ಹೇಳ್ತಾ ಇರ್ತವೆ. ನಾವು ಪುರಾಣಗಳನ್ನು ನಂಬೋದೋ ಬಿಡೋದೋ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಮಧ್ವಾಚಾರ್ಯರು ಒಂದು ಗ್ರಂಥವನ್ನು ಕೋಟ್ ಮಾಡಿದ್ರು. ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದರಲ್ಲಿ ಒಂದು ಗ್ರಂಥವನ್ನು ಕೋಟ್ ಮಾಡಿದ್ದಾರೆ, ಲಕ್ಷಣಶಾಸ್ತ್ರ ಅಂತ. ಅದರಲ್ಲಿ ಒಂದು ಮಾತು ಬರುತ್ತೆ, ಕ್ವಚಿತ್ ಗ್ರಂಥಾನ್ನ ಪ್ರಕ್ಷಿಪಂತಿ. ಮಧ್ವಾಚಾರ್ಯರು ಒಂದು ಪುರಾಣವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಅವರು ಹೇಳಬೇಕಾದ್ರೆ ಹೇಳ್ತಾರೆ, ಕ್ವಚಿತ್ ಗ್ರಂಥಾನ್ನ ಪ್ರಕ್ಷಿಪಂತಿ. ಕೆಲವೊಮ್ಮೆ ಗ್ರಂಥಗಳನ್ನು ಇಂಟರ್ಪೊಲೇಟ್, ತಮಗೆ ಬೇಡದ್ದನ್ನು ಅಳಿಸಿ ತಮಗೆ ಬೇಕಾದದ್ದನ್ನು ತೂರಿಸಿ ಬಿಡುತ್ತಾರೆ. ಇದು ಕ್ವಚಿತ್ ಗ್ರಂಥ ಅನ್ನು ಪ್ರಕ್ಷಿಪಂತಿ. ಕ್ವಚಿತ್ ಅಂತರಿತಾನಪಿ, ಕೆಲವೊಮ್ಮೆ ಆ ಪರಂಪರೆ ಕಣ್ಮರೆಯಾಗಿ ಗ್ರಂಥವೇ ಇಲ್ಲ ಅಂತ ಆಗ್ತದೆ. ಕುರಿಯು ಕ್ವಚಿಚ್ಚ ವ್ಯತ್ಯಾಸಂ, ಏನೋ ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿಬಿಡ್ತಾರೆ. ವಿಷ್ಣು ಅಂತ ಇದ್ದದ್ದನ್ನು ಶಿವ ಅಂತ ಮಾಡ್ತಾರೆ, ಶಿವ ಅಂತ ಇದ್ದದ್ದನ್ನು ವಿಷ್ಣು ಅಂತ ಮಾಡ್ತಾರೆ. ಪ್ರಮಾದಾತ್ ಕ್ವಚಿದನ್ಯಥ, ಕೆಲವೊಮ್ಮೆ ಆ ಪಾಠ ಅರ್ಥ ಆಗಿರೋದಿಲ್ಲ, ಲಿಪಿಕಾರರಿಗೆ ಏನೋ ಬರೆದಿರ್ತಾರೆ. ಇದು ಪ್ರಮಾದ, ಮೈಮರವಿನಿಂದ ಆದದ್ದು.
4 ದೊಡ್ಡ ಪ್ರಾಬ್ಲಮ್ಸ್ ಇದೆ ಪುರಾಣಗಳನ್ನು ನೀವು ಅರ್ಥ ಮಾಡಿಕೊಳ್ಳಿಕ್ಕೆ. ಇದರಲ್ಲಿ ನೀವು ಯಾವುದನ್ನು ತೀರ್ಮಾನ ಮಾಡ್ತೀರಾ, ಹೇಗೆ ತೀರ್ಮಾನ ಮಾಡ್ತೀರಾ ಅಂದರೆ ಬ್ರಹ್ಮಸೂತ್ರದ ಪ್ಯಾರಾಮೀಟರ್ಸನ್ನು ಇಟ್ಟುಕೊಂಡು ಪುರಾಣವನ್ನು ಅರ್ಥ ಮಾಡಿಕೊಳ್ಬೇಕು. ಕಥೆಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು? ಕಥೆಗಳನ್ನು ಅರ್ಥ ಮಾಡಿಕೊಳ್ಳೋದು ಹೀಗೆ. ವ್ಯತ್ಯಾಸ, ಕೆಲವೊಮ್ಮೆ ಪುರುಷ ವ್ಯತ್ಯಾಸ ಮಾಡಿ ಹೇಳ್ತಾರೆ. ಭೀಮಸೇನ ಕೌರವರನ್ನು ಕೊಂದ ಅಂತ ಅನ್ನಲಿಕ್ಕೆ ಅರ್ಜುನ ಕೊಂದ ಅಂತ ಹೇಳ್ತಾರೆ. ನೀವು ಬಹಳ ಪ್ರಮಾಣಗಳನ್ನು ನೋಡಿ ಇಲ್ಲ ಇಲ್ಲಿ ಭೀಮಸೇನನೇ ದುರ್ಯೋಧನನನ್ನು ಕೊಂದದ್ದು ಅಂತ ತೀರ್ಮಾನ ಮಾಡಬೇಕು. ಪ್ರಾತಿಲೋಮ್ಯಂ, ನಂತರದ ಘಟನೆಯನ್ನು ಮೊದಲು ಹೇಳ್ತಾರೆ, ಮೊದಲಿನ ಘಟನೆಯನ್ನು ನಂತರ ಹೇಳ್ತಾರೆ. ಅದನ್ನು ನೀವು ಯಾವ ಕಾಲಕ್ಕೆ ಇದು ಸೆಟ್ ಆಗತ್ತೆ ಅಂತ ತೀರ್ಮಾನ ಮಾಡಿಕೊಂಡು ಆ ಆರ್ಡರ್ನ ನೀವು ತಿಳಿದುಕೊಳ್ಬೇಕು. ಗೋಮೂತ್ರಿ, ಎತ್ತು ಉಚ್ಚ ಹೂವಿದ ಹಾಗೆ, ಅಂದರೆ ಜಿಗ್ಜ್ಯಾಕ್ ಟೈಪಲ್ಲಿ ಹೇಳ್ತಾರೆ. ಇಲ್ಲಿ ಕೃಷ್ಣನ ಕಥೆ ಮತ್ತು ಇಲ್ಲಿ ಪಾಂಡವರ ಕಥೆ, ಮತ್ತು ಕೃಷ್ಣನ ಕಥೆ ಪಾಂಡವರ ಕಥೆ, ಈ ರೀತಿ ಜಿಗ್ಜ್ಯಾಕ್ ಟೈಪಲ್ಲಿ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಅದನ್ನು ಗಮನ ಇಟ್ಟು ನೋಡಿ ಅರ್ಥ ಮಾಡಿಕೊಳ್ಳಬೇಕು. ಗೋಮೂತ್ರಿ. ಇನ್ನೊಂದು ಪ್ರಘಸಹ, ಎತ್ತು ಮೈದ ಹಾಗೆ. ಕತ್ತೆ ಹುಲ್ಲನ್ನು ಮೈಬೇಕಾದರೆ ಒಂದು ಕಡೆಯಿಂದ ಮೇದುಕೊಂಡು ಹೊಟ್ಟೋಗತ್ತೆ. ಎತ್ತು ಹಾಗಲ್ಲ, ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಮೈಯತ್ತೆ. ವೇದವ್ಯಾಸರು ಕಥೆ ಹೇಳುವ ಸ್ಟೈಲೇ ಹಾಗೆ. ಇಲ್ಲೊಂದು ಸ್ವಲ್ಪ ಕಥೆ ಹೇಳ್ತಾರೆ, ಅಲ್ಲೊಂದು ಸ್ವಲ್ಪ ಕಥೆ ಹೇಳ್ತಾರೆ, ಇನ್ನೆಲ್ಲೋ ಇನ್ನೊಂದು ಕಡೆ ಹೇಳ್ತಾರೆ. ಅದನ್ನೆಲ್ಲ ನಾವು ಒಟ್ಟಂದ ಮಾಡಿ ಅರ್ಥ ಮಾಡಿಕೊಳ್ಬೇಕು. ಇದನ್ನು ಪ್ರಘಸ ಅಂತ ಕರೀತಾರೆ. ಇನ್ನು ಉಕ್ಷಣ, ನೀರು ಸಿಂಪಡಿಸಿದ ಹಾಗೆ. ಕೆಲವೊಂದು ಕಡೆ ಜಾಸ್ತಿ ಬೀಳುತ್ತೆ, ಕೆಲವೊಂದು ಕಡೆ ಕಡಿಮೆ ಬೀಳುತ್ತೆ. ಕಥೆಗಳನ್ನು ಆ ರೀತಿ ಹೇಳೋದಿದೆ. ಸುಧುರಃ, ಕೆಲವೊಮ್ಮೆ ಕರೆಕ್ಟಾದ ಆರ್ಡರ್ನಲ್ಲಿ ಹೇಳ್ತಾರೆ. ಕೆಲವೊಮ್ಮೆ ಸಾಧು, ಸತ್ಸಿದ್ಧಾಂತವನ್ನು, ನಿಜವಾದ ಸಂಗತಿಯನ್ನು ಹೇಳ್ತಾರೆ. ಉಳಿದದ್ದು ಸುಳ್ಳು ಅಂತ ಅರ್ಥ ಅಲ್ಲ. ಅದೇ ನಾನು ಮೊನ್ನೆ ಹೇಳಿದ್ನಲ್ಲ, ದರ್ಶನ ಭಾಷೆ. ಕಂಡಂತೆ ಹೇಳೋದು, ಇದ್ದಂತೆ ಹೇಳೋದು, ಇದ್ದದ್ದನ್ನು ಮುಚ್ಚಿಟ್ಟು ಹೇಳೋದು. ಇದನ್ನೇ ಇದ್ದಂತೆ ಹೇಳೋದು ಅಂದರೆ ಸಮಾಧಿ ಭಾಷೆ. ದೇವರು ವಿಷ್ಣುವು ಸರ್ವೋತ್ತಮ, ಇದು ಸಮಾಧಿ ಭಾಷೆ. ಸ್ಕಂದನನ್ನು ಸರ್ವೋತ್ತಮ ಅಂತ ಹೇಳಿ ಅವನು ಉಪಾಸನೆ ಮಾಡಿದ, ಇದು ದರ್ಶನ ಭಾಷೆ. ಅಂದರೆ ಅವನು ಆ ರೀತಿ ಅಂದುಕೊಂಡಿದ್ದ, ಅದನ್ನು ಇವರು ಹೇಳಿದ್ರು. ಇನ್ನೊಂದು ಗುಹ್ಯ ಭಾಷೆ, ಏನು ಹೇಳಿದ್ದು ಅಂತ ಅರ್ಥ ಆಗಲ್ಲ. ಈ 3 ತರಹದ ಭಾಷೆಗಳು ಪುರಾಣಗಳಲ್ಲಿ ಇವೆ. ಇವಿಷ್ಟನ್ನು ತಿಳಿದು ಪುರಾಣವನ್ನು ಹೇಳಬೇಕು ಅಂತ ಹೇಳ್ತಾರೆ. ಒಂದು ಪುರಾಣವನ್ನು ಹೇಳಬೇಕಾದ್ರೆ ಇದರ ಬಗ್ಗೆ ಐಡಿಯಾ ಇರಬೇಕು. ಭಾಷಾತ್ರಯಂ ನ ಜಾನಾತಿ ರೀತೀನಾಂ ಶತಮೇವ ಚ ಪುರಾಣಾರ್ಥಂ ವದನ್ಯಾತಿ ನರಕಂ ನಾತ್ರ ಸಂಶಯ ಅಂತ. ನರಕಕ್ಕೆ ಹೋಗಲಿಕ್ಕೆ 2 ಅದ್ಭುತವಾದ ಮಾರ್ಗಗಳಿದೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಒಂದು ಪೌರೋಹಿತ್ಯ ಮಾಡಿಸುವುದು. ನರಕಾಯ ಮತಿಶ್ಚೇತ್ತೇ ಪೌರೋಹಿತ್ಯಂ ಸಮಾಚರೇತಂತ ಪುರಾಣದ ಮಾತು, ಧರ್ಮಶಾಸ್ತ್ರದ ಮಾತು. ಅಂದರೆ ಸರಿಯಾಗಿ ಮಾಡಿಸಿ ಅಂತ ಅರ್ಥ, ಮಾಡಿಸಬೇಡಿ ಅಂತಲ್ಲ, ಸರಿಯಾಗಿ ಎಚ್ಚರಿಕೆಯಿಂದ ಮಾಡಿ. ಆ ತರಹದ ಮಾತುಗಳು ಇನ್ನೊಂದು ಕಡೆ ಉಂಟು. ನ ಪ್ರತಿಷ್ಠಾ ಸಮೋರಿಪುಹು ಅಂತ. ದೇವತಾ ಪ್ರತಿಷ್ಠೆ ಮಾಡೋದಕ್ಕಿಂತ ದೊಡ್ಡ ಕಷ್ಟ ಇನ್ನೊಂದಿಲ್ಲ. ದೊಡ್ಡ ಶತ್ರು. ಯಾಕೆಂದರೆ ದಿವಸ ಸರಿಯಾಗಿ ಪೂಜೆ ನಡಿಬೇಕು, ಅಪಚಾರ ಆಗಬಾರದು, ಆ ಪೂಜೆಯ ಕ್ರಮ ಒಂದು ಚೂರು ತಪ್ಪಬಾರದು. ಈ ದೃಷ್ಟಿಯಲ್ಲಿ ನ ಪ್ರತಿಷ್ಠಾ ಸಮೋರಿಪುಹು, ದೇವತಾ ಪ್ರತಿಮೆಯ ಪ್ರತಿಷ್ಠೆಗಿಂತ ಇನ್ನೊಂದು ದೊಡ್ಡ ಶತ್ರುವೇ ಇಲ್ಲ ಅಂತ. ಒಂದು ಸ್ವಲ್ಪ ಎಚ್ಚರ ತಪ್ಪಿದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಅದರ ಅರ್ಥ. ದೇವತಾ ಪ್ರತಿಷ್ಠೆ ಮಾಡಬೇಡಿ ಅಂತ ಅರ್ಥ ಅಲ್ಲ. ಹಾಗೆ ಇದು ಎಚ್ಚರಿಕೆಯಿಂದ ಪೌರೋಹಿತ್ಯ ಮಾಡಿ. ಆಮೇಲೆ ಹೇಳ್ತಾರೆ, ಪುರಾಣವನ್ನು ಹೇಳಬೇಕಾದ್ರೆ ಇದನ್ನೆಲ್ಲ ತಿಳಿದು ಹೇಳಬೇಕು, ಇಲ್ಲಾಂದರೆ ನರಕಕ್ಕೆ ಹೋಗ್ತಾನೆ. ಯಾಕೆ ಅಂದರೆ ಅವನು ಒಬ್ಬ ತಪ್ಪು ತಿಳಿದುಕೊಂಡ್ರೆ 100 ಜನ ತಪ್ಪು ತಿಳಿದುಕೋತಾರೆ. ಆ ಕಾರಣದಿಂದ ಎಲ್ಲ ಪುರಾಣಗಳ ಸಾರವನ್ನು ಚಿಂತಿಸಿ ಪರಸ್ಪರ ವಿರೋಧ ಬರದಂತೆ ಚಿಂತನೆ ಮಾಡಬೇಕು. ಮೆಥಡಾಲಜಿ ಏನು? ಆ ಮೆಥಡಾಲಜಿಯನ್ನು ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ಕೊಟ್ಟಿದ್ದಾರೆ. ಪುರಾಣವನ್ನು ಹೇಗೆ ಅರ್ಥೈಸಬೇಕು, ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತು ಭಾಗವತ ತಾತ್ಪರ್ಯ ನಿರ್ಣಯ, ಇವೆರಡು ರಿಸರ್ಚ್ ಮೆಥಡಾಲಜಿಯನ್ನು ನಮಗೆ ಹೇಳತಕ್ಕಂತಹ ಗ್ರಂಥ.
ನಮಗೆ ಅದು ಕೇವಲ ಕಥೆ ಹೇಳೋದು ಅಂತ ಆಗಿಬಿಟ್ಟಿದೆ. ಕೇವಲ ಕಥೆ ಹೇಳೋದಿಲ್ಲ, ರಿಸರ್ಚ್ ಮೆಥಡಾಲಜಿ ಇದೆ. ಅದರೊಳಗಡೆ ಯಾವ ರೀತಿ ನೀವು ರಿಸರ್ಚ್ ಮಾಡಬೇಕು, ಒಂದು ಕಥೆಯ ಸ್ಪಿರಿಟನ್ನು ಹೇಗೆ ಗ್ರಹಿಸಬೇಕು, ಅದರ ಮನಸ್ಸನ್ನು ಹೇಗೆ ಚಿಂತನೆ ಮಾಡಬೇಕು ಅಂತೆಲ್ಲ ಉಂಟು. ಆ 2 ಗ್ರಂಥಗಳು ಪುರಾಣಗಳ ದಿಗ್ದರ್ಶಕಗಳು. ಅದನ್ನು ನೋಡಿದರೆ ನಿಮಗೆ ಪುರಾಣಗಳ ಹಿನ್ನೆಲೆ ಏನು ಅಂತ ಗೊತ್ತಾಗತ್ತೆ. ಅದರ ಸಹಾಯದೊಂದಿಗೆ ನೀವು ಪುರಾಣಗಳನ್ನೆಲ್ಲ ನೋಡಿದರೆ ಯಾವ ಪುರಾಣಗಳಲ್ಲಿ ಶಿವನ ಸರ್ವೋತ್ತಮತ್ವ ಬಂದಿದೆಯೋ ಅದೇ ಪುರಾಣದಲ್ಲಿ ಸದಾಶಿವ ತನ್ನ ಹೆಂಡತಿಗೆ ಹೇಳ್ತಾನೆ. ಸದಾಶಿವ ತನ್ನ ಹೆಂಡತಿಯಾದ ಪಾರ್ವತಿಗೆ ಹೇಳ್ತಾನೆ, ನಾರಾಯಣನು ನನಗೆ ಪ್ರತ್ಯಕ್ಷನಾಗಿ ಹೀಗೆ ಹೇಳಿದ, ಜನರಿಗೆಲ್ಲ ತಪ್ಪು ತಿಳುವಳಿಕೆ ಕೊಡು, ನಿನ್ನನ್ನೇ ಸರ್ವೋತ್ತಮ ಅಂತ ಬಿಂಬಿಸಿಕೋ ಅಂತ ಹೇಳಿ ಶೈವ ಪುರಾಣಗಳಲ್ಲಿಯೇ ಇದೆ. ತ್ವಾಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅಥತ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕುರು ಚಾತ್ಮಾನಂ ಅಪ್ರಕಾಶಂಚ ಮಾಂ ಕುರು. ನಿನ್ನನ್ನು ಹೈಲೈಟ್ ಮಾಡಿಕೋ, ನಾನು ತೋರದಂತೆ ಮಾಡು ಅಂತ ಹೇಳ್ತಾನೆ. ಆದ್ದರಿಂದ ಪುರಾಣಗಳಲ್ಲಿ ಬಂದಿರುವ ಶಿವನ ಸರ್ವೋತ್ತಮತ್ವವನ್ನು ನೀವು ಹೇಗೆ ತಿಳಿಬೇಕು, ಇದು ದರ್ಶನ ಭಾಷೆಯ ಎಫೆಕ್ಟು ಅಂತ ತಿಳ್ಕೊಳ್ಳಿ ಅಂತ ಮಧ್ವಾಚಾರ್ಯರು ಏನು ಹೇಳಿದ್ದಾರೆ ಅದನ್ನು ವಿಜಯೇಂದ್ರ ತೀರ್ಥರು ಸಮರ್ಥನೆ ಮಾಡಿದ್ದಾರೆ. ಯಾಕೆಂದರೆ ಆ ಪುರಾಣಗಳಲ್ಲಿಯೇ ವಿರೋಧ ಇರೋದನ್ನು ತೋರಿಸ್ತಾರೆ, ಪುರಾಣಗಳಲ್ಲಿಯೇ ಇರುವ ವಿರೋಧವನ್ನು ತೋರಿಸ್ತಾರೆ. ಅದರಿಂದಾಗಿ ನೀವು ಹೀಗೆ ತೀರ್ಮಾನ ಮಾಡಬೇಕು. ನೋಡಿ, ಲಿಂಗ ಪುರಾಣದಲ್ಲಿ ಹೀಗೊಂದು ಮಾತು ಬರುತ್ತೆ, ಲಿಂಗ ಉಂಟಾಯಿತು, ಶಿವನಿಂದ ಒಂದು ಲಿಂಗ ಬಂತು, ಆ ಲಿಂಗದ ಉದ್ದಗಲವನ್ನು ಅಳಿಲಿಕ್ಕೆ ಅಂತ ಹೇಳಿ ಬ್ರಹ್ಮ ಮತ್ತು ವಿಷ್ಣು ಹೊರಟರು. ಒಬ್ಬ ಮೇಲ್ಗಡೆಗೆ ಹೋದ, ಈ ಲಿಂಗದ ತುದಿಯನ್ನು ನಾನು ಕಾಣ್ತೇನೆ ಅಂತ. ಇನ್ನೊಬ್ಬ ಲಿಂಗದ ಬುಡವನ್ನು ಕಾಣ್ತೇನೆ ಅಂತ ಹೋದ. ಇಬ್ಬರಿಗೂ ಸಿಗಲಿಲ್ಲ. ಅವನಿಗೆ ಲಿಂಗದ ತುದಿ ಸಿಗಲಿಲ್ಲ, ಇವನಿಗೆ ಲಿಂಗದ ಬುಡ ಸಿಗಲಿಲ್ಲ. ಇಬ್ಬರು ಮತ್ತೆ ವಾಪಸ್ ಬಂದರು. ಅದರಲ್ಲಿ ವಿಷ್ಣು ಪ್ರಾಮಾಣಿಕನಾಗಿ ಹೇಳಿದ ಅಂತೆ, ನನಗೆ ಲಿಂಗದ ತುದಿ ಸಿಗಲಿಲ್ಲ ಅಂತ. ಆಮೇಲೆ ಲಿಂಗದ ಬುಡ ಸಿಗಲಿಲ್ಲ ಅಂತ ಒಬ್ಬ ಹೇಳಿದ. ಆದರೆ ಬ್ರಹ್ಮದೇವ ಇದ್ದವನು ಸುಳ್ಳು ಹೇಳಿದ, ನಾನು ಅದನ್ನು ಕಂಡೆ ಅಂತ. ಆಗ ಬ್ರಹ್ಮನನ್ನು ಸದಾಶಿವ ಬಂಧಿಸಿದ ಅಂತ ಒಂದು ಕಥೆ ಬರುತ್ತೆ. ಅದರ ಅರ್ಥ ಬೇರೆ. ಲಿಂಗ ಅಂತಂದರೆ ಲಾಜಿಕ್ ಅಂತ ಅರ್ಥ. ನಾವು ಕೇವಲ ತರ್ಕ ಮಾಡ್ತಾ ಹೋದರೆ ಬೇಸ್ಮೆಂಟ್ ಇಲ್ಲದ ಲಾಜಿಕ್ಕಿಗೆ ತಳವೂ ಇರಲ್ಲ, ಬುಡವೂ ಇರಲ್ಲ, ತುದಿಯೂ ಇರಲ್ಲ, ಬುಡವೂ ಇರಲ್ಲ ಅಂತ ಅದರ ಸ್ಪಿರಿಟ್ ವಿನಃ ಅದನ್ನು ವರ್ಬಲ್ ಆಗಿ ತೆಗೆದುಕೊಳ್ಳಬಾರದು. ನೋಡಿ, ಇನ್ನೊಂದು ಕಥೆ ಬರುತ್ತೆ. ಈ ಪುರೂರವಸ್ಸು ಅಂತ ಹೇಳಿ ಒಬ್ಬ ರಾಜನನ್ನು ನೀವು ಕೇಳಿದ್ದೀರ. ಆ ಪುರೂರವಸ್ಸು ದಾರಿಯಲ್ಲಿ ಹೋಗ್ತಾ ಇದ್ದ. ಇದು ಪುರಾಣದಲ್ಲಿ ಬರೋ ಕಥೆ. ದಾರಿಯಲ್ಲಿ ಹೋಗ್ತಾ ಇದ್ದ. ಧರ್ಮಾಭಿಮಾನಿ ದೇವತೆ ಬಂದ, ಅವನನ್ನು ಗೌರವಿಸಿದ. ಅಲ್ಲಿ ಧರ್ಮಾಭಿಮಾನಿ ದೇವತೆ ಅಂತಿಲ್ಲ, ಧರ್ಮ ಬಂತು, ಧರ್ಮವನ್ನು ಗೌರವಿಸಿದ. ಅರ್ಥ ಬಂತು, ಗೌರವಿಸಲಿಲ್ಲ. ಕಾಮ ಬಂತು, ಗೌರವಿಸಲಿಲ್ಲ. ಹೀಗಾಗಿ ಅವೆರಡು ಶಾಪ ಕೊಟ್ಟವು. ನೀನು ಅರ್ಥಹೀನನಾಗು. ಅರ್ಥ ಅಂದರೆ ಸಂಪತ್ತು. ರಾಜ್ಯವನ್ನು ಕಳೆದುಕೊಂಡು ಬೀದಿ ಭಿಕಾರಿಯ ಹಾಗೆ ಅಲಿ ಅಂತ ಕಾಮ ಶಾಪ ಕೊಟ್ಟಿತಂತೆ. ನೀನು ಯಾವ ಕಾಮವನ್ನು ಗೌರವಿಸಲಿಲ್ಲವೋ ಅದರಿಂದಾಗಿ ಒಂದು ಹೆಣ್ಣಿನ ಕಾಮ ಪಾಶಕ್ಕೆ ಸಿಲುಕಿ ಭಿಕಾರಿಯಾಗುವಂಥ ಶಾಪ ಕೊಟ್ಟಿತು. ಹೀಗೆ ಅರ್ಥ ಕಾಮಗಳ ಶಾಪ ಸಿಕ್ಕಿತು. ಅದರಿಂದಾಗಿ ಅವನು ಉರ್ವಶಿಯನ್ನು ಪ್ರೀತಿಸಿದ. ಉರ್ವಶಿ ಏನೋ ಷರತ್ತು ಹಾಕಿದಳು, ಉರ್ವಶಿ ಕೈ ಕೊಟ್ಟಳು. ಅದರಿಂದಾಗಿ ಅವನು ನಾನು ದೊಡ್ಡ ಚಕ್ರವರ್ತಿ ಅನ್ನೋದನ್ನು ಮರೆತು, ಬಟ್ಟೆ ಹಾಕಿದ್ದೀನೋ ಇಲ್ವೋ ಅನ್ನೋದನ್ನು ಮರೆತು ತಿರುಗಾಡ್ಲಿಕ್ಕೆ ಶುರು ಮಾಡಿದ. ಯಾಕೆ ಅಂದರೆ ಧರ್ಮ ಹಾಗೂ ಅರ್ಥಗಳ ಶಾಪದ ಪರಿಣಾಮ. ಇದು ಪುರಾಣದ ಕಥೆ. ಇದರ ಸ್ಪಿರಿಟ್ ಏನು ಗೊತ್ತಾ? ಒಬ್ಬ ವ್ಯಕ್ತಿ ಧರ್ಮವನ್ನು, ಕಾಮವನ್ನು, ಅರ್ಥವನ್ನು ಬ್ಯಾಲೆನ್ಸ್ ಮಾಡಬೇಕು.
ಗೃಹಸ್ಥರೆಲ್ಲರ ಕರ್ತವ್ಯ ಅಲ್ವಾ ಅದು. ಅವನು ಕಾಮವನ್ನು ಬ್ಯಾಲೆನ್ಸ್ ಮಾಡಬೇಕು. ಹೆಂಡತಿ ಮಕ್ಕಳು ಅವರಿಗೆ ಸಲ್ಲಿಸಬೇಕಾದ ಗಮನವನ್ನು ಸಲ್ಲಿಸಬೇಕು. ಆಮೇಲೆ ಹಣದ ಬಗೆಗೂ ಕೂಡ ಸರಿಯಾಗಿ ಡಿವೈಡ್ ಮಾಡಿ ಇಷ್ಟು ಇದು ಕಾಮಕ್ಕೆ ಇದು ಅರ್ಥಕ್ಕೆ ಅಂತ ವಿಂಗಡಿಸಿಡಬೇಕು. 2-3 ವಿಭಾಗ ಮಾಡಲಿಕ್ಕಿದೆ ಹಣವನ್ನು. ಒಂದು ಆಪತ್ತಿಗಾಗಿ, ಇನ್ನೊಂದು ಹೆಂಡತಿ ಮಕ್ಕಳ ಪಾಲನೆಗಾಗಿ, ಇನ್ನೊಂದು ದಾನಕ್ಕಾಗಿ ಅಂತ. ಹೀಗೆ 2-3 ವಿಭಾಗಗಳನ್ನು ಮಾಡಲಿಕ್ಕಿದೆ ಅವನು. ಆ ತರಹ ಫೈನಾನ್ಷಿಯಲ್ ಮ್ಯಾಟರ್ಸ್ಗಳನ್ನೆಲ್ಲ ನೋಡಿಕೊಳ್ಬೇಕು. ಆಮೇಲೆ ಧರ್ಮದ ಬಗ್ಗೆಯೂ ಕೂಡ ಜಾಗೃತನಾಗಿರಬೇಕು. ಇವು 3 ಬ್ಯಾಲೆನ್ಸ್ ಮಾಡಬೇಕು. ಪುರೂರವಸ್ಸು ಅದನ್ನು ಮಾಡಲಿಲ್ಲ. ಕಾಮವನ್ನು ಮತ್ತು ಹಣದ ವ್ಯವಸ್ಥೆಯನ್ನು ಮ್ಯಾನೇಜ್ ಮಾಡಲಿಲ್ಲ. ಒಬ್ಬ ರಾಜನಾಗಿ ಅದು ಮಾಡಬೇಕಾದದ್ದು ಅವನು. ಯಾವಾಗ ಅದು ಮಾಡಲಿಲ್ಲ, ಅವನ ಗಮನ ಕಡಿಮೆ ಆಯಿತು. ಹೀಗಾಗಿ ಕಾಮವನ್ನು ಅದುಮಿಟ್ಟಿದ್ದ, ಅದು ಭುಗಿಲೆದ್ದಿತ್ತು ಅಷ್ಟೇ. ಯಾಕೆ ಅಂದರೆ ಇದು ನಡೆದ ಘಟನೆ ಅಂತ ವೇದವ್ಯಾಸರೇ ಹೇಳಲಿಲ್ಲ. ವೇದವ್ಯಾಸರು ಏನು ಹೇಳ್ತಾರೆ, ಯಾವುದಾದರೂ ನಡೆದ ಘಟನೆ ಇದ್ದರೆ ಅತ್ರಾಪಿ ಉದಾಹರಂತೀಮಂ ಇತಿಹಾಸಂ ಪುರಾತನಂ, ಇದು ನಡೆದ ಘಟನೆ ಅಂತ ಹೇಳ್ತಾರೆ. ಇಲ್ಲಾಂದರೆ ಸೀದಾ ಕಥೆ ಹೇಳ್ಕೊಂಡು ಹೋಗ್ತಾರೆ. ನೀವು ಮಹಾಭಾರತಕ್ಕೆ ವಿರೋಧ ಬಂದರೆ ಅದನ್ನು ಈ ರೀತಿ ಜೋಡಿಸಬೇಕು ಅಂತ ಅರ್ಥ. ಹೀಗೆ ಮಹಾಭಾರತದ ಹಿನ್ನೆಲೆಯಲ್ಲಿ ಪುರಾಣಗಳನ್ನು ಅರ್ಥೈಸಬೇಕು. ಅಲ್ಲ, ಪುರಾಣವನ್ನು ಯಾಕೆ ಹೀಗೆ ಮಾಡಿದ್ದು? ವೇದವ್ಯಾಸರು ಅರ್ಥ ಆಗದೇ ಇರಲಿ ಅಂತಲೇ ಈ ರೀತಿಯಾದ ಮೆಥಡ್ಗಳನ್ನು ಅನುಸರಿಸಿದ್ದು. ಇನ್ನು ಕೆಲವೊಂದು ಕಡೆ ಕಥೆ ಬರುತ್ತೆ. ನರಸಿಂಹ ಹಿರಣ್ಯಕಶಿಪುವನ್ನು ಕೊಂದು ಸೀಳಿ ಕೋಪದಿಂದ ಮೆರಿತಾ ಇದ್ದ. ಅವನ ಕೋಪವನ್ನು ಯಾರೂ ಕಂಟ್ರೋಲ್ ಮಾಡಲಿಕ್ಕಾಗಲಿಲ್ಲ. ಹಿರಣ್ಯಕಶಿಪುವಿನ ಕೊಂದಾದ ಮೇಲೂ ಕೂಡ ಕೋಪ ಇಳಿಲಿಲ್ಲ. ಅದಕ್ಕೆ ಅವರನ್ನು ಸೀಳಿ ಇಡೀ ಜಗತ್ತನ್ನು ನಾಶ ಮಾಡಲಿಕ್ಕೆ ಅಂತ ಹೊರಟ. ದೇವತೆಗಳೆಲ್ಲ ರುದ್ರನಿಗೆ ಪ್ರಾರ್ಥನೆ ಮಾಡಿದರು. ರುದ್ರ ಶರಭ ರೂಪವನ್ನು ತೊಟ್ಟ, ನರಸಿಂಹನನ್ನು ನಿಗ್ರಹಿಸಿದ ಅಂತ ಹೇಳ್ತಾರೆ. ಇದು ದರ್ಶನ ಭಾಷೆ. ಅವರೆಲ್ಲ ಅಂದುಕೊಂಡದ್ದನ್ನು ವೇದವ್ಯಾಸರು ಹೇಳಿದ್ದು. ನಿಜವಾಗಿಯೂ ಶರಭ ಅಂತ ಒಂದು ಪ್ರಾಣಿನೇ ಇಲ್ಲ. 8 ಕಾಲಿನ ಸಿಂಹಕ್ಕಿಂತ 10 ಪಟ್ಟು ಬಲದ ಒಂದು ಪ್ರಾಣಿಯನ್ನು ಶರಭ ಅಂತ ಕರೀತಾರೆ ಅಂತ ಹೇಳ್ತಾರೆ. ಶರಭ ಅಂತ ಒಂದು ಪ್ರಾಣಿಯೇ ಇಲ್ಲ. ಆದರೆ ವೇದವ್ಯಾಸರು ಯಾಕೆ ಈ ಕಥೆ ಹೇಳಿದ್ದು? ಕೆಲವರು ಹೀಗೆ ಹೇಳ್ತಾರೆ ಅಂತ ಹೇಳಿದ್ರು ಅಷ್ಟೇ. ಅದು ನಿಮಗೆ ಹೆಂಗೆ ಗೊತ್ತು? ಹೇಗೆ ಅಂದರೆ, ಯಾವ ಗ್ರಂಥ ಶುರು ಮಾಡಬೇಕಾದ್ರೆ ಒಂದು ಇಂಟೆನ್ಷನ್ ಇರುತ್ತೆ, ಎಂಡ್ ಮಾಡಬೇಕಾದ್ರೆ ಇಂಟೆನ್ಷನ್ ಇರುತ್ತೆ. ಅದನ್ನು ಉಪಕ್ರಮ ಮತ್ತು ಉಪಸಂಹಾರ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಈ ಸ್ಟಾರ್ಟಪ್ ಮತ್ತು ಎಂಡಿನ ಮಧ್ಯದಲ್ಲಿ ವಿರೋಧ ಇದ್ದರೆ ಅದನ್ನು ದರ್ಶನ ಅಂತ ತೀರ್ಮಾನ ಮಾಡಬೇಕು ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಆದ್ಯಂತಯೋರ್ ವಿರುದ್ಧಂ ಯತ್ ದರ್ಶನಂ ತದುದಾಹೃತಂ ಅಂತ ಮಧ್ವಾಚಾರ್ಯರ ಮಾತು. ಅದರಿಂದಾಗಿ ಅದು ದರ್ಶನ ಭಾಷೆ. ಹಲವಾರು ಜನ ಏನು ಕಲ್ಪಿಸಿದರು, ಏನು ಇಮ್ಯಾಜಿನ್ ಮಾಡಿದರು, ಅದನ್ನು ವೇದವ್ಯಾಸರು ಪುರಾಣದಲ್ಲಿ ಹೇಳಿದರು. ಅದು ವೇದವ್ಯಾಸರ ಅಭಿಪ್ರಾಯ ಅಲ್ಲ. ನಾನು ಒಂದು ಮಾತನ್ನು ಕೋಟ್ ಮಾಡ್ತೇನೆ, ಅವ್ರು ಹೀಗೆ ಹೇಳ್ತಾರೆ ಅಂತ. ಅದು ನನ್ನ ಅಭಿಪ್ರಾಯ ಅಲ್ಲ, ಅವ್ರು ಹೀಗೆ ಹೇಳ್ತಾರೆ ಅಂತ ನಾನು ಹೇಳ್ತೇನೆ. ಹಾಗೆ ವೇದವ್ಯಾಸರು ಕೋಟ್ ಮಾಡಿದ್ದಷ್ಟೇ. ಜಸ್ಟ್ ಇಟ್ ಹ್ಯಾಸ್ ಕೋಟೆಡ್ ಬೈ ವೇದವ್ಯಾಸ. ಇಟ್ ವಾಸ್ ನಾಟ್ ಇಂಟೆನ್ಷನ್ ಆಫ್ ವೇದವ್ಯಾಸ ಅಂತ ಅರ್ಥ. ದರ್ಶನ ಅಂತಂದರೆ ಹೀಗೆ ನೀವು ಅರ್ಥ ಮಾಡಿಕೊಳ್ಳಬೇಕು. ಪುರಾಣಗಳನ್ನು ಅರ್ಥೈಸಬೇಕಾದರೆ ಸ್ವಲ್ಪ ಮನಃಶಾಸ್ತ್ರವೂ ಗೊತ್ತಿರಬೇಕು ಅಂತ ಹೇಳ್ತಾರೆ. ಸ್ವಲ್ಪ ಮನಃಶಾಸ್ತ್ರವೂ ಗೊತ್ತಿರಬೇಕು. ಉದಾಹರಣೆಗೆ, ಧರ್ಮರಾಜ ಸೀದಾ ತಂದೆಗೆ ನಮಸ್ಕಾರ ಮಾಡಲಿಕ್ಕೆ ಅಂತ ಹೊರಟ. ತಂದೆ ಅಂದರೆ ಧೃತರಾಷ್ಟ್ರ. ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡಲಿಕ್ಕೆ ಅಂತ ಹೊರಟ. ಯುದ್ಧ ಎಲ್ಲ ಆಗಿದೆ, ದುರ್ಯೋಧನ ಸತ್ತಿದ್ದಾನೆ. ಯುಧಿಷ್ಠಿರನ ರಾಜ್ಯದಲ್ಲಿ ಧರ್ಮರಾಜ ಸುಖವಾಗಿ ಇದ್ದಾನೆ. ಅವನಿಗೆ ನಮಸ್ಕಾರ ಮಾಡಬೇಕು ಅಂತ ಹೊರಟ. ಆಗ ಧೃತರಾಷ್ಟ್ರ ಕಾಣಲಿಲ್ಲ. ಎಲ್ಲಿ ಎಲ್ಲಿ ಅಂತ ಹುಡುಕ್ತಾ ಇರಬೇಕಾದ್ರೆ ನಾರದರು ಬಂದು ಹೇಳಿದರು, ನಿಮ್ಮ ದೊಡ್ಡಪ್ಪ ಕಾಳ್ಗಿಚ್ಚಿಗೆ ಸಿಕ್ಕು ಸತ್ತಿದ್ದಾನೆ ಅಂತಂದರು. ಆಗ ಧರ್ಮರಾಜ ಗೋಳಾಡ್ತಾನೆ, ಅಯ್ಯೋ
ನನ್ನನ್ನು ಮೋಸ ಮಾಡಿ ಎಲ್ಲೋ ಹೊರಟು ಹೋಗಿದ್ದಾರೆ ಅಂತ. ನೀವು ಮಹಾಭಾರತದಲ್ಲಿ ನೋಡಿದ್ರೆ ಕಥೆಯೇ ಬೇರೆ. ಮಹಾಭಾರತದಲ್ಲಿ ಭೀಮಸೇನ ಮೂದಲಿಸುತ್ತಾನೆ, ಇಷ್ಟು ವಯಸ್ಸಾದರೂ ಕೂಡ ಅಧಿಕಾರದ ಆಸೆ ಇದೆ ಅಲ್ವ ನಿನಗೆ ಅಂತ ಚೆನ್ನಾಗಿ ಬೈದಾಗ ಅವನಿಗೆ ವಿರಕ್ತಿ ಬರುತ್ತೆ. ಧರ್ಮರಾಜನನ್ನು ಕೇಳ್ತಾನೆ, ನಾನು ಕಾಡಿಗೆ ಹೋಗಬೇಕು ಅಂತ ಇದ್ದೇನೆ ಅಂತ. ಕಳಿಸೋಲ್ಲ ಅಂತಾನೆ ಧರ್ಮರಾಜ. ಆಗ ಉಪವಾಸ ಮಾಡ್ತಾನೆ ಧೃತರಾಷ್ಟ್ರ. ಆಗ ವೇದವ್ಯಾಸರು ಬಂದು ಧರ್ಮರಾಜನಿಗೆ ಕನ್ವಿನ್ಸ್ ಮಾಡ್ತಾನೆ, ಯಾವ ಯಾವ ವಯಸ್ಸಿಗೆ ಯಾವ ಯಾವ ರೀತಿ ಇರಬೇಕೋ ಅದದು ಆಗಬೇಕು ಧರ್ಮರಾಜ. ವಯಸ್ಸಾದ ಮೇಲೆ ಅವನು ಜಪ ಮಾಡ್ತೇನೆ, ತಪಸ್ಸು ಮಾಡ್ತೇನೆ, ಕಾಡಿಗೆ ಬಿಡು ಅಂತಂದರೆ ನೀನು ಬಿಡ್ತಾ ಇಲ್ಲವಲ್ಲ, ಇದು ಅನ್ಯಾಯ ಅಲ್ವಾ ಅಂತ ಧೃತರಾಷ್ಟ್ರನ ಪರವಾಗಿ ಮಾತನಾಡಿದ್ದಕ್ಕೆ ಧರ್ಮರಾಜ ಒಪ್ಪಿಕೊಳ್ತಾನೆ. ಧೃತರಾಷ್ಟ್ರ ಶ್ರಾದ್ದವನ್ನು ಮಾಡ್ತಾನೆ. ಯಾರಿಗೆ? ದುರ್ಯೋಧನಾದಿಗಳಿಗೆ. ನಾನು ದೇಶದ ದುಡ್ಡು ಕೊಡೋದಿಲ್ಲ ಅಂತ ಭೀಮಸೇನ ಗಲಾಟೆ ಮಾಡ್ತಾನೆ. ಕಡೆಗೆ ಅವ್ರದ್ದು ಧರ್ಮರಾಜ ಮತ್ತು ಅರ್ಜುನ ವೈಯಕ್ತಿಕ ದುಡ್ಡನ್ನು, ಪರ್ಸನಲ್ ಮನಿ ಅಂತ ಏನಿರುತ್ತೆ ಅದನ್ನು ಹಾಕಿ ದುರ್ಯೋಧನನ ಶ್ರಾದ್ದ ಮಾಡಿಸ್ತಾರೆ. ಅದಾದ ಮೇಲೆ ಧೃತರಾಷ್ಟ್ರ ಎಲ್ಲ ಪ್ರಜೆಗಳಿಗೆ ಒಂದು ದೊಡ್ಡ ಭಾಷಣ, ವಿದಾಯ ಭಾಷಣವನ್ನು ಮಾಡ್ತಾನೆ. ನಾನು ಏನು ತಪ್ಪು ಮಾಡಿದೆ, ನನ್ನ ಮಗ ತಪ್ಪು ಮಾಡಿದ್ದೇನು, ಧರ್ಮರಾಜನಲ್ಲಿ ಏನು ಸರಿ ಇದೆ ಅಂತ ದೊಡ್ಡ ಉಪನ್ಯಾಸ ಮಾಡಿ ಎಲ್ಲರಿಂದ ಬೀಳ್ಕೊಂಡು ಕಾಡಿಗೆ ಹೋಗ್ತಾನೆ. ಇದು ಮಹಾಭಾರತದ ಕಥೆ. ಭಾಗವತದಲ್ಲಿ ಅದ್ಯಾವುದೂ ಇಲ್ಲವೇ ಇಲ್ಲ. ಸೀದಾ ಬರ್ತಾನೆ ದೊಡ್ಡಪ್ಪನಿಗೆ ನಮಸ್ಕಾರ ಮಾಡಲಿಕ್ಕೆ ಅಂತ. ದೊಡ್ಡಪ್ಪ ಇಲ್ಲ. ನನಗೆ ಮೋಸ ಮಾಡಿಬಿಟ್ರು ಅಂತ ಕೂಗಾಡ್ತಾನೆ. ಯಾವ ಮಾತನ್ನು ನಂಬ್ತೀರಾ ನೀವು? ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಸಿಂಪಲ್ ಅಂದರು. ಏನು? ಧೃತರಾಷ್ಟ್ರ ಕಾಡಿಗೆ ಹೋಗಿದ್ದರೂ ಕೂಡ ಧೃತರಾಷ್ಟ್ರನ ಮನೆಯ ಒಳಗಡೆ ಇರುವ ಕುರ್ಚಿ, ಮೇಜು ಮೊದಲಾದವುಗಳಲ್ಲಿ ಅವನು ಬೇರೆ ಯಾರನ್ನೂ ಕೂಡಿಸ್ತಾ ಇರಲಿಲ್ಲ. ಅವರಿಲ್ಲದಿದ್ದರೂ ಕೂಡ ದಿವಸ ಹೋಗಿ ನಮಸ್ಕಾರ ಮಾಡಿ ಬರ್ತಾ ಇದ್ದ. ಅವರು ಕುಳಿತ ಜಾಗಕ್ಕೆ ನಮಸ್ಕಾರ ಮಾಡಿ ಬರ್ತಾ ಇದ್ದ ಧರ್ಮರಾಜ. ಒಮ್ಮೆ ನಮಸ್ಕಾರ ಮಾಡಿದಾಗ ತಸ್ಯ ಮನಸ್ಸಿ ವಿಪದ್ಭಾವೋ ಬಭೂವ ಅಂತ ಆಚಾರ್ಯರು ಹೇಳ್ತಾರೆ. ಮನಸ್ಸಿನಲ್ಲಿ ಇವರಿಲ್ಲ ಅಂತ ಅನ್ನಿಸಿಬಿಡ್ತು. ಅದನ್ನು ವೇದವ್ಯಾಸರು ಹೇಳಿದ್ದು. ಮತ್ತು ನನಗೆ ಮೋಸ ಮಾಡಿದ, ನನ್ನನ್ನು ಹೇಳಿದೆ ಹೊರಟೋದ್ರು ಅಂತ ಹೇಳ್ತಾರಲ್ಲ ಅಂದರೆ ಆಚಾರ್ಯರು ಹೇಳ್ತಾರೆ, ತೀವ್ರ ದುಃಖ ಆದಾಗ ಆಡುವ ಮಾತುಗಳಿಗೆ ಅರ್ಥ ಇರೋದಿಲ್ಲ, ತೀವ್ರವಾದ ಸಂತೋಷ ಆದಾಗ ಆಡುವ ಮಾತುಗಳಿಗೆ ಅರ್ಥ ಇರೋದಿಲ್ಲ. ಅದಕ್ಕೆ ನಮ್ಮ ಪ್ರಾಚೀನರು ಹೇಳಿದರು, ಮಗು ಹುಟ್ಟಿದಾಗ ಅಧ್ಯಯನ ಮಾಡಬೇಡ ಅಂತಂದರು. ಯಾಕೆಂದರೆ ಬಹಳ ಸಂತೋಷ ಇರುತ್ತೆ. ಅಪ್ಪ ಅಥವಾ ಅಮ್ಮ ಸತ್ತಾಗ ಅಧ್ಯಯನ ಮಾಡಬೇಡ ಅಂದರು. ಯಾಕೆಂದರೆ ಬಹಳ ದುಃಖ ಇರುತ್ತೆ. ತೀವ್ರವಾದ ದುಃಖ, ತೀವ್ರವಾದ ಸುಖ ಉಂಟಾದಾಗ ಮನಸ್ಸು ಬ್ಯಾಲೆನ್ಸ್ ತಪ್ಪುತ್ತೆ, ಇಂಬ್ಯಾಲೆನ್ಸ್ಡ್ ಆಗುತ್ತೆ. ಆವಾಗ ಯಾವುದೇ ಗ್ರಂಥವನ್ನು ಅಧ್ಯಯನ ಮಾಡಲಿಕ್ಕೆ ಹೋಗಬೇಡ, ಬಿಟ್ಟುಬಿಡು. ಇದು ಈ ಮನಃಶಾಸ್ತ್ರದ ಹಿನ್ನೆಲೆ ಇದ್ದರೆ ಧರ್ಮರಾಜ ಭಾಗವತದಲ್ಲಿ ಹೇಳಿದ್ದನ್ನು ವೇದವ್ಯಾಸರು ಯಾಕೆ ಆ ರೀತಿ ಹೇಳಿದ್ರು ಅಂತ ಗೊತ್ತಾಗತ್ತೆ. ಹೀಗೆ ಪುರಾಣದ ಮಾತುಗಳನ್ನು ಮತ್ತು ಇತಿಹಾಸದ ಮಾತುಗಳನ್ನು ಜೋಡಿಸಿ ಯಾವ ರೀತಿ ಅರ್ಥೈಸಬೇಕು ಅನ್ನೋದನ್ನು ಮಧ್ವಾಚಾರ್ಯರು ಹೇಳಿದ್ದಾರೆ. ನೀವು ಪುರಾಣಗಳನ್ನು ಹಾಗೆ ಓದಬೇಕಷ್ಟೇ ವಿನಃ ಬೇರೆ ಯಾವುದು ಮೆಥಡಾಲಜಿ ಇಲ್ಲ. ಬೇರೆ ಯಾವ ಮೆಥಡಾಲಜಿಯೂ ಭಾರತದಲ್ಲಿ ಬಂದಿಲ್ಲ. ಭಾರತದ ಗ್ರಂಥ ಪರಂಪರೆ ನಾವೀಗ ನೋಡ್ತಾ ಇರೋದು ಸುಮಾರು 1500-700 ವರ್ಷಗಳಿಂದ ಬಂದ ಯಾವುದೇ ಭಾಷ್ಯ, ಯಾವುದೇ ಮತಾಚಾರ್ಯರು ಯಾರೂ ಕೂಡ ಈ ತರಹದ ಒಂದು ಮೆಥಡಾಲಜಿಯನ್ನು ಹೇಳುವ ಗ್ರಂಥವನ್ನು ಕೊಟ್ಟಿಲ್ಲ. ಅದು ನಮ್ಮ ಭಾಗ್ಯ, ಕೊಟ್ಟಿದ್ದಾರೆ. ನಾವು ಅದನ್ನು ಯೂಸ್ ಮಾಡಬೇಕಷ್ಟೇ ವಿನಃ ಅದನ್ನು ಯಾವುದೋ ಒಂದು ದೃಷ್ಟಿಯಿಂದ ದೂರ ಸರಿಸೋದಲ್ಲ. ನಾವು ಮಾಧ್ವರಲ್ಲ, ಯಾಕೆ ಮಧ್ವರನ್ನು ಓದಬೇಕು, ಈ ಭಾವನೆ ಬೇಡ. ನಮಗೆ ವಿಷಯ ಬೇಕು ಅಂತ ಓದಿ, ಆ ತರಹ ಯಾವುದು ಬಂದರೂ ಓದಿ. ಇಲ್ಲ ಅಂದರೆ ಅದು ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ತಲವಕಾರ ಉಪನಿಷತ್ತಿನಲ್ಲಿ, ಇಹ ಚೇದ ವೇದಿ ರಥ ಸತ್ಯಮಸ್ತಿ ನಚೇದಿಹಾ ವೇದೀನ್ ಮಹತೀ ವಿನಷ್ಟಿಹಿ. ನೀವು ಸತ್ಯವನ್ನು ತಿಳಿದರೆ ನಿಮಗೆ ಲಾಭವೇ ವಿನಃ ಸತ್ಯಕ್ಕೆ ಯಾವ ಲಾಭವೂ ಇಲ್ಲ.
ಸತ್ಯವನ್ನು ತಿಳಿಯದೇ ಹೋದರೆ ನಮಗೆ ನಷ್ಟವೇ ವಿನಃ ಸತ್ಯಕ್ಕೆ ಯಾವ ನಷ್ಟವೂ ಇಲ್ಲ. ಅದರಿಂದಾಗಿ ಮಧ್ವಾಚಾರ್ಯರ ಭಾಗವತ ತಾತ್ಪರ್ಯ ನಿರ್ಣಯವನ್ನು, ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ವಿತ್ ಮೆಥೊಡಾಲಜಿ ಅಭ್ಯಾಸ ಮಾಡಬೇಕು. ಇಲ್ಲ ಅಂದರೆ ಪುರಾಣದ ಕಥೆ, ಮಹಾಭಾರತದ ಕಥೆಯಲ್ಲಿ ಬಹಳ ಗೊಂದಲಗಳು ಉಳಿತವೆ. ನಮ್ಮಲ್ಲಿ ಇವಾಗ ಆಗಿರೋದು ಅದು. ನಾವು ಕಾವ್ಯಗಳನ್ನೆಲ್ಲ ಮಹಾಭಾರತದ ಕಥೆಗೆ ಆಧಾರ ಅಂತ ಓದ್ತೇವೆ. ಕುಮಾರವ್ಯಾಸ ಒಳ್ಳೆ ಕವಿಯಾಗಿರಬಹುದು, ಆದರೆ ಅವನಿಗೆ ಹಿಸ್ಟರಿಯನ್ನು ಹೇಳಬೇಕು ಅನ್ನುವ ದೃಷ್ಟಿ ಇರಲಿಲ್ಲ. ಪಂಪ, ರನ್ನ ಇವರೆಲ್ಲ ಒಳ್ಳೆ ಕವಿಗಳಾಗಿರಬಹುದು, ಆದರೆ ಹಿಸ್ಟರಿಯನ್ನು ಹೇಳಬೇಕು ಅನ್ನುವ ದೃಷ್ಟಿಯೇ ಅವ್ರಿಗಿರಲಿಲ್ಲ. ನಾವು ಓದಿ ಅಂತ ಮಾಡೋದು? ಅವರು ತಲಾ ತಿಟ್ಟಿಗೆ ಒಂದೊಂದು ಕಥೆ ಹೇಳ್ತಾರೆ. ರಾಮಾಯಣವೂ ಅಷ್ಟೇ. ಯಾರ್ಯಾರೋ ಎಲ್ಲ ರಾಮಾಯಣ ಬರೆದಿರಬಹುದು, ಆದರೆ ಅವ್ರಿಗೆ ಯಾರಿಗೂ ಕೂಡ ಜನರಿಗೆ ನೈಜವಾದ ಸಂಗತಿಯನ್ನು ಕೊಡಬೇಕು ಅಂತ ಆಗಿರಲಿಲ್ಲ. ನಮ್ಮ ಕಾವ್ಯವನ್ನು ಜನರು ಮೆಚ್ಚಬೇಕು ಅಂತ ಇತ್ತು ಅಷ್ಟೇ. ಅದರಿಂದಾಗಿ ರೀಜನಲ್ ರಿಫ್ಲೆಕ್ಷನ್ಸ್ ಏನಿದೆ ಮಹಾಭಾರತದ್ದು, ಅದು ಯಾವುದೂ ಇತಿಹಾಸವನ್ನು ಹೇಳೋದಿಲ್ಲ. ನಿಮಗೆ ಬೆಸ್ತರ ಮಹಾಭಾರತ ಇದೆ, ಬೆಸ್ತರ ರಾಮಾಯಣ ಇದೆ. ಗೊಂಡರ ಮಹಾಭಾರತ ಇದೆ, ಗೊಂಡರ ರಾಮಾಯಣ ಇದೆ. ರಾಮಾಯಣ ಮಹಾಭಾರತಗಳನ್ನು ಅವರ ಹಿನ್ನೆಲೆಯಲ್ಲಿ ಬರ್ಕೊಂಡಿರ್ತಾರೆ. ಅದು ಅವರ ಅಭಿವ್ಯಕ್ತಿಯಾಗಿರಬಹುದು. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಲೆಟ್ ಇಟ್ ಬಿ ದೇರ್, ಅದಿರಲಿ. ಆದರೆ ಅದು ಇತಿಹಾಸ ಆಗಬೇಕೇ? ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ನಾನು ಯಾವ ರೀತಿಯೋ ಮಾತನಾಡಬಹುದು, ಹಿಸ್ಟರಿ ಎಲ್ಲದನ್ನು ಹಿಸ್ಟರಿ ಅಂತ ಹೇಳಬಹುದು, ಆದರೆ ಅದಕ್ಕೊಂದು ಮಾನದಂಡ ಬೇಕಲ್ವ? ನಾವು ತಿಳ್ಕೊಳ್ಬೇಕಾದ್ರೆ ಯಾವುದನ್ನು ತಿಳ್ಕೊಳ್ಬೇಕೋ ಅದನ್ನು ತಿಳ್ಕೊಳ್ಬೇಕು. ಯಾವುದು ಅಥೆಂಟಿಕೇಟೆಡ್ ಆಗಿದೆಯೋ ಅದನ್ನು ನೋಡಬೇಕು. ಅದರಿಂದಾಗಿ ಮಹಾಭಾರತವನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ಅನ್ನುವ ಮೆಥೊಡಾಲಜಿಯನ್ನು, ರಾಮಾಯಣವನ್ನು ಹೇಗೆ ಅರ್ಥೈಸಬೇಕು ಅನ್ನುವ ಮೆಥೊಡಾಲಜಿಯನ್ನು ನಮಗೆ ಕೊಟ್ಟ ಗ್ರಂಥಗಳು ಇವೆರಡು. ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯ, ಇನ್ನೊಂದು ಭಾಗವತ ತಾತ್ಪರ್ಯ ನಿರ್ಣಯ. ಅದನ್ನು ಓದಬೇಕಲ್ವಾ? ಅದನ್ನು ಎಲ್ಲರೂ ಓದಬೇಕು. ಮಹಾಭಾರತವನ್ನು, ರಾಮಾಯಣವನ್ನು ಶುದ್ಧವಾಗಿ ತಿಳಿಯಬೇಕು ಅನ್ನುವ ಎಲ್ಲರೂ ಓದಬೇಕು. ಮಾಧ್ವರಲ್ಲಿ ಏನು ಚೆನ್ನಾಗಿ ಅಭ್ಯಾಸ ಮಾಡಿಲ್ಲ ಅದನ್ನು. ಯಾಕೆಂದರೆ ಮಹಾಭಾರತ ಓದಿ ಅದನ್ನು ಓದಲಿಲ್ಲ ಯಾರೂ ಕೂಡ. ವಿಷ್ಣು ಪುರಾಣ ಓದಲಿಲ್ಲ. ಓದಿದ್ರೂ 1, 2 ಅಂತ ಬೆರಳೆಣಿಕೆ ಎಣಿಸಬಹುದು, ಅಷ್ಟೇ ಜನ ಓದಿರೋದು. ಇಂತಹ 2 ಅದ್ಭುತ ಗ್ರಂಥಗಳನ್ನು ನಾವು ಓದ್ತಾ ಇಲ್ವಲ್ಲ, ನಮ್ಮ ಕಣ್ಮುಂದೆ ಇದ್ದರೂ ನಾವು ಕೇಳ್ತಾ ಇಲ್ವಲ್ಲ ಅಂತ ಸಂಪತ್ತು ಎದುರುಗಡೆ ಇದ್ದಾಗಲೂ ಕೂಡ ಅದನ್ನು ಉಪಯೋಗಿಸದೇ ಇರೋದನ್ನು ನೋಡಿದರೆ ಏನು ಅನ್ನಬೇಕು ಅರ್ಥ ಆಗೋದಿಲ್ಲ. ಇದು ನಮ್ಮ ಅಧ್ಯಯನ ಪರಂಪರೆಯ ದುರಂತ. ಇದನ್ನು ಅರ್ಥ ಮಾಡಿಕೊಂಡಾಗ ಪುರಾಣಗಳಲ್ಲಿ ಗೊಂದಲ ಇರೋದಿಲ್ಲ. ನಿಮಗೆ ಕ್ಲಿಯರಾಗಿ ಒಂದು ಕ್ಲಾರಿಟಿ ಇರುತ್ತೆ. ಓ, ಇಷ್ಟೇ ಇದು ಪುರಾಣದಲ್ಲಿ, ಈ ತರಹ ಇದೆ, ಈ ತರಹ ಬಂದರೆ ಈ ರೀತಿ ಅರ್ಥ ಮಾಡಿಕೊಳ್ಬೇಕು ಅಂತ ಒಂದು ಸರಿಯಾದ ಗ್ರಹಿಕೆ ನಮ್ಮಲ್ಲಿ ಮೂಡುತ್ತೆ. ಅದಕ್ಕಾಗಿ ಅದನ್ನು ನೋಡಬೇಕಾಗತ್ತೆ. ಇದು ಒಂದು. ಈ ಥರದ ಹಿನ್ನೆಲೆಯಲ್ಲಿ ವಿಜಯೀಂದ್ರ ತೀರ್ಥರು ಬೇರೆ ಬೇರೆ ಪುರಾಣಗಳನ್ನು ಕೋಟ್ ಮಾಡಿ, ನಾನು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಇವತ್ತು ಹೇಳಲಿಕ್ಕಷ್ಟು ಟೈಮ್ ಇಲ್ಲ, ಅದನ್ನು ಹೇಳಬೇಕು ಅಂದರೆ ಬಹಳ ಬಿಡಿಸಿ ಹೇಳಬೇಕಾಗತ್ತೆ. ಪುರಾಣಗಳ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸನ್ನು ಹೇಗೆ ಹೊಂದಿಸಬೇಕು ಅಂತ ವಿಜಯೀಂದ್ರ ತೀರ್ಥರು ಬರೆದಿದ್ದಾರೆ. ಅದು ಬಹಳ ದೊಡ್ಡ ಕೆಲಸ. ಇನ್ನು ಶಂಕರರ ಫಿಲಾಸಫಿ ಬಹಳ ಜನರಿಗೆ ಇಷ್ಟ, ಬಹಳ ಫ್ಯಾನ್ ಫಾಲೋಯಿಂಗ್ ಇದೆ, ಬಹಳ ಪ್ಯಾಪ್ಯುಲರ್ ಆಗಿ ಇದೆ. ಯಾಕೆ ಅಂತಂದರೆ ಅವರೆಲ್ಲರೂ ಒಂದೇ ಅಂತಾರೆ ಅಂತ. ನಮ್ಮ ಜನಕ್ಕೆ ನಾವೆಲ್ಲರೂ ಒಂದು ಅಂತ ಹೇಳಿದ್ರೆ ಅದರ ಬಗ್ಗೆ ಬಹಳ ಆಕರ್ಷಣೆ ಇರುತ್ತೆ. ಮಧ್ವಾಚಾರ್ಯರು ನಾವೆಲ್ಲ ಬೇರೆ ಬೇರೆ ಅಂತ ಹೇಳ್ತಾರೆ ಅಂತ, ಅದರಿಂದಾಗಿ ಅವ್ರಿಗೆ ಸಂಕುಚಿತ ದೃಷ್ಟಿ ಅಂತ ಬಹಳ ಜನ ಅಂದುಕೊಂಡಿದ್ದಾರೆ. ಅಲ್ಲ, ಅದು ನಾವೆಲ್ಲ ಒಂದೇ ಅಂತ ಹೇಳಿದ ಕೂಡ ನಾವೆಲ್ಲ ಒಂದಾಗ್ತೇವಾ? ಇಲ್ಲ. ಜಗತ್ತಿನಲ್ಲಿ ಏನಿದೆ ಅದನ್ನು ಹಾಗೇ ಅರ್ಥೈಸಬೇಕು. ಜಗತ್ತಿನಲ್ಲಿ ಅತ್ಯಂತ ಉನ್ನತ ಸ್ತರದ ವ್ಯಕ್ತಿಗಳಿದ್ದಾರೆ, ಮಧ್ಯಮ ಸ್ತರದ ವ್ಯಕ್ತಿಗಳೂ ಇದ್ದಾರೆ, ಕೆಳಸ್ತರದ ವ್ಯಕ್ತಿಗಳು ಇದ್ದಾರೆ ಅಷ್ಟೇ. ನಾವು ಮಾಡಿರೋದಲ್ಲ, ಅವರಿರೋದಷ್ಟೇ. ಅದನ್ನು ಅವರು ಹಾಗೆ ಪ್ರಾಕ್ಟಿಕಲ್ಲಾಗಿ ಹೇಳಿದ್ರು. ಫಿಲಾಸಫಿ ಯಾವತ್ತೂ ಪ್ರಾಕ್ಟಿಕಲ್ಲಾಗಿರಬೇಕು, ಐಡಿಯಲಿಸ್ಟಿಕ್ಕಾಗಿ ಇರಬೇಕು ಅಂತ ಇಲ್ಲ. ಫಿಲಾಸಫಿ ಪ್ರಾಕ್ಟಿಕಲ್ಲಾಗಿ ಇರಬೇಕು. ಐಡಿಯಲ್ ಹೌದು, ಎಲ್ಲರೂ ಕೂಡ
ಒಳ್ಳೆಯದನ್ನೇ ಮಾಡಬೇಕು ಅನ್ನೋದು ಅದೊಂದು ಐಡಿಯಾಲಜಿಕಲಿ ಇಟ್ ಈಸ್ ಕರೆಕ್ಟ್. ಎಲ್ಲರೂ ಒಳ್ಳೆಯದನ್ನೇ ಬಯಸಬೇಕು, ಎಲ್ಲರೂ ಕೂಡ ಒಳ್ಳೆಯದನ್ನೇ ಮಾಡಬೇಕು, ಎಲ್ಲರೂ ಕೂಡ ತಮ್ಮ ನೆರೆಮನೆಯವರನ್ನು ಪ್ರೀತಿಸಬೇಕು, ಎಲ್ಲರೂ ಕೂಡ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಜಗತ್ತಿಗೇನು ಕೊಡ್ತೇವೆ ಅಂತಲೇ ಇರಬೇಕು, ಎಲ್ಲರೂ ಕೂಡ ದೇಶಭಕ್ತರಾಗಿರಬೇಕು. ಐಡಿಯಾಲಜಿಕಲಿ ಇಟ್ ಈಸ್ ರೈಟ್. ಆದರೆ ಪ್ರಾಕ್ಟಿಕಲಿ ಇಟ್ ಈಸ್ ಎನ್ ಇಂಪಾಸಿಬಲ್. ಅದು ಇಂಪಾಸಿಬಲ್, ಅದು ಹಾಗಿಲ್ಲ. ಅದನ್ನು ಹಾಗೆ ಒಪ್ಪಬೇಕು. ಅದನ್ನು ಮಧ್ವಾಚಾರ್ಯರು ಹೇಳಿದ್ರು ಅಷ್ಟೇ. ಈಗ ನಾವೆಲ್ಲರೂ ಒಂದೇ ಅಂತ ಎಷ್ಟು ದಿವಸಗಳಿಂದ ಹೇಳ್ತಾ ಬಂದಿದ್ದಾರೆ. ಅದು ಪ್ರಾಕ್ಟಿಕಲ್ ಅಂತ ಯಾರಿಗಾದರೂ ಅನ್ನಿಸಿದೆಯಾ? ಯಾರಿಗೂ ಅನ್ನಿಸಿಲ್ಲ. ಈ ಕುವೆಂಪು ಮಧ್ವಮತದ ಮೇಲೆ ಬಹಳ ಆಕ್ಷೇಪ ಮಾಡಿದರು. ಮಧ್ವರು ಬಹಳ ಸಂಕುಚಿತ ದೃಷ್ಟಿಯವರು. ಅವರು 3 ತರಹದ ಜೀವರನ್ನು ಹೇಳ್ತಾರೆ, ಸಾತ್ವಿಕರು, ರಾಜಸರು, ತಾಮಸರು ಅಂತ ಹೇಳ್ತಾರೆ ಅಂತೆಲ್ಲ ಆಕ್ಷೇಪ ಮಾಡಿದರು. ಹೀಗಾಗಿ ಎಲ್ಲರೂ ಒಂದೇ ಅಂತನ್ನೋದೇ ಶ್ರೇಷ್ಠ. ಆಗ ವಿದ್ಯಾಮಾನ್ಯರು ಒಂದು ಪ್ರಶ್ನೆ ಮಾಡಿದರು. ಅದು ಪೇಪರಲ್ಲೆಲ್ಲ ಆ ಪ್ರಶ್ನೆ ಬಂದಿತ್ತು. ಎಲ್ಲರಿಗೂ ರಾಷ್ಟ್ರಪತಿಯಾಗುವ ಮನುಷ್ಯರೆಲ್ಲ ಒಂದೇ ಅಂದರೆ ನಿಮ್ಮ ಅರ್ಥ ಏನು? ಎಲ್ಲರಿಗೂ ರಾಷ್ಟ್ರಪತಿಯಾಗುವ ಅರ್ಹತೆ ಇದೆ ಅಂತನೋ, ಎಲ್ಲರಿಗೂ ರಾಷ್ಟ್ರಪತಿಯಾಗುವ ಅವಕಾಶ ಇದೆ ಅಂತ ಅರ್ಥನೋ? ಮನುಷ್ಯರೆಲ್ಲ ಒಂದೇ ಅಂದರೆ ನಿಮ್ಮ ಅಭಿಪ್ರಾಯ ಏನು? ಎಲ್ಲರಿಗೂ ಅವಕಾಶ ಇಲ್ಲ, ಎಲ್ಲರಿಗೂ ಅರ್ಹತೆ ಇದ್ದರೆ ಒಬ್ಬ ಪ್ರತ್ಯೇಕ ರಾಷ್ಟ್ರಪತಿಯೇ ಬೇಕಿಲ್ಲ. ಅದರಿಂದಾಗಿ ಇದು ಏನಿದೆ ಇದು ಪ್ರಾಕ್ಟಿಕಲ್. 3 ತರಹದ ಜನ ಇದ್ದಾರೆ, ಅದರಲ್ಲಿ ಯಾವ ಸಂಕುಚಿತ ದೃಷ್ಟಿಯೂ ಇಲ್ಲ. ನಾವೆಲ್ಲರೂ ಒಂದೇ ಅಂತ ಹೇಳಿದವರೆಲ್ಲರೂ ಕೂಡ ವಿಶಾಲವಾದ ದೃಷ್ಟಿಕೋನ ಉಳ್ಳವರು ಅಂತ ಹೇಳಿದ ಹಾಗಾಗಲ್ಲ. ಪಾಪ ಆದರ್ಶ ಮಾತಾಡ್ತಾ ಇದ್ದಾರೆ ಅಂತ ಅವರನ್ನು ಕರುಣೆಯಿಂದ ನೋಡಬಹುದು. ಎಲ್ಲರೂ ಒಂದೇ ವರ್ಗ ಸಮಾನತೆ ಅಂತ ಹೇಳುವವರು ಕೂಡ ತಮಗೆ ಬಂದ ಸಂಬಳದಲ್ಲಿ ಅರ್ಧವನ್ನು ಕೆಲಸದವಳು ಕೊಡೋದಿಲ್ಲ ತಾನೆ. ಸಮಾನತೆ ಇರಬೇಕಲ್ಲ, ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಕೊಡಬೇಕೋ ಅಷ್ಟೇ ಕೊಡಲಿಕ್ಕಾಗೋದು. ಅದರಿಂದಾಗಿ ಮಾತನಾಡೋದೊಂದು ಇರೋದೊಂದು ಆಗುತ್ತೆ. ಪ್ರಾಕ್ಟಿಕಲ್ಲಾಗಿ ಇರಬೇಕು ಅಂತ ಆಚಾರ್ಯರು 3 ತರಹದ ಜೀವರಿದ್ದಾರೆ ಅಂತಂದರು ಅಷ್ಟೇ. ಜನರು ಮಧ್ವಾಚಾರ್ಯರನ್ನು ತಿಳಿದುಕೊಂಡದ್ದಕ್ಕಿಂತ ತಪ್ಪಾಗಿ ತಿಳಿದುಕೊಂಡದ್ದು ಜಾಸ್ತಿ, ಅಥವಾ ತಿಳಿದುಕೊಳ್ಳದೇ ಇರೋದೇ ಜಾಸ್ತಿ. ಹೊರಗಡೆಯವರು ತಪ್ಪಾಗಿ ತಿಳಿದುಕೊಂಡರು, ಮಾಧ್ವರು ಹೆಚ್ಚು ತಿಳ್ಕೊಳ್ಳಿಕ್ಕೆ ಹೋಗಲಿಲ್ಲ. ಇದು ಆಚಾರ್ಯರಂತಹ ಒಂದು ರತ್ನವನ್ನು ಇಟ್ಟುಕೊಂಡು ಅವರೆಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡದೆ, ತನ್ನ ಮೂಲಕ ವೇದಗಳನ್ನು ಚಿಂತನೆ ಮಾಡದೆ, ಮಹಾಭಾರತದ ಪ್ರತಿಯೊಂದು ಸಂಗತಿಯನ್ನು ನಾವು ತಿಳಿದುಕೊಳ್ಳದೆ ನಮಗೆ ನಾವೇ ಮಾಡಿಕೊಳ್ತಾ ಇರುವ ಅಪಚಾರ. ಇದು ನಾವು ತಿಳ್ಕೊಳ್ಳೋದ್ರಿಂದ ಮಧ್ವಾಚಾರ್ಯಗೇನೂ ಆಗಬೇಕಾಗಿಲ್ಲ, ಯಾಕೆಂದರೆ ಅವರು ಸತ್ಯ ಗೊತ್ತಿದೆ, ಅವರು ಸುಖವಾಗಿದ್ದಾರೆ. ಅದನ್ನು ತಿಳ್ಕೊಳ್ಳೋದ್ರಿಂದ ನಮಗೆ ಆನಂದ ಸಿಗಬೇಕಲ್ಲ, ಅದು ಸಿಗ್ತಾ ಇಲ್ಲ. ಅದರಿಂದಾಗಿ ಮಧ್ವರನ್ನು ತಿಳಿಯದೇ ಇರೋದರಿಂದಾಗಿ ನಮಗೆ ನಾವು ಅಪಚಾರ ಮಾಡಿಕೊಳ್ತೇವೆ ಅನ್ನೋದು ನಮ್ಮ ಅರಿವಿಗಿರಬೇಕು ಅಷ್ಟೇ. ಶಂಕರರು ಜಗತ್ತನ್ನು ಮಿಥ್ಯಾ ಅಂತ ಹೇಳ್ತಾರೆ. ಮಿಥ್ಯಾ ಅಂದರೆ ಏನು ಅಂದರೆ ಅದನ್ನು ಅನೇಕ ವಿಜ್ಞಾನಿಗಳು ಒಪ್ತಾರೆ ಅಂತ ನಾನು ಹೇಳಿದ್ದೇನೆ. ಮಿಥ್ಯಾ ಅಂದರೆ ಏನು? ನೈದರ್ ಎಕ್ಸಿಸ್ಟೆಂಟ್ ನಾರ್ ಎ ನಾನ್ ಎಕ್ಸಿಸ್ಟೆಂಟ್ ಅಂತ ಅವರ ಅರ್ಥ. ಅದನ್ನು ಅವರು ಸದಸದ್ವಿಲಕ್ಷಣ ಅಂತ ಹೇಳ್ತಾರೆ. ಸತ್ ಅಂತಂದರೆ ಎಕ್ಸಿಸ್ಟೆಂಟ್, ವರ್ಲ್ಡ್ ಈಸ್ ನಾಟ್ ಆ್ಯನ್ ಎಕ್ಸಿಸ್ಟೆಂಟ್. ಪ್ರಪಂಚ ಅಸ್ತಿತ್ವವನ್ನು ಹೊಂದಿಲ್ಲ, ಪ್ರಪಂಚ ಅಸ್ತಿತ್ವವನ್ನು ಹೊಂದದೆಯೂ ಇಲ್ಲ. ಜಸ್ಟ್ ಇಟ್ ಈಸ್ ವಿಸಿಬಲ್. ವರ್ಲ್ಡ್ ಈಸ್ ಜಸ್ಟ್ ವಿಸಿಬಲ್. ಇದು ಅವರ ವಾದ. ಅದಕ್ಕೆ ಅವರು ಒಂದು ದೃಷ್ಟಾಂತ ಕೊಡ್ತಾರೆ. ವರ್ಲ್ಡ್ ಈಸ್ ಆ್ಯನ್ ಅನ್ರಿಯಲ್ ಬಿಕಾಸ್ ಇಟ್ ಈಸ್ ವಿಸಿಬಲ್ ಅಂತ. ನೀವು ನೋಡ್ತಾ ಇದ್ದೀರಾ, ಅದರಿಂದಾಗಿ ಪ್ರಪಂಚ ಸುಳ್ಳು. ಜಸ್ಟ್ ಲೈಕ್ ಸಿಲ್ವರ್ ಇನ್ ದಿ ಶೆಲ್. ನೀವು ಕಪ್ಪೆ ಚಿಪ್ಪನ್ನು ನೋಡ್ತೀರಾ. ವೆನ್ ಯು ಇನ್ ಸೀ ಶೋರ್ ಯು ವಿಲ್ ಸಿ ಎ ಅದೊಂದನ್ನು ನೋಡ್ತೀರಾ, ಕಪ್ಪೆ ಚಿಪ್ಪನ್ನು. ಅದರಲ್ಲಿ ನೋಡಿ ನೀವೇನು ಮಾಡ್ತೀರಾ, ಬೆಳ್ಳಿ ಇದೆ ಅಂತ ಅಂದುಕೊಳ್ತೀರಾ. ಯಾಕೆಂದರೆ ಆ ಹೊಳಹು ಇದೆ, ಹೊಳೆಯೋದಿದೆ. ಆ ಓಯಸ್ಟರ್ನಲ್ಲಿ
ನೀವು ಬೆಳ್ಳಿಯನ್ನು ನೋಡ್ತೀರ, ಅದು ಇದೆಯಾ? ಇಲ್ಲ. ಹಾಗೆ ಪ್ರಪಂಚವು ಕಾಣ್ತಾ ಇದೆ? ಇಲ್ಲ. ಕಾಣುವ ಕಪ್ಪೆ ಚಿಪ್ಪಿನಲ್ಲಿ ಕಾಣುವ ಬೆಳ್ಳಿ ಹೇಗೆ ಇಲ್ಲವೋ ಹಾಗೆ ಕಾಣುವ ಪ್ರಪಂಚವೂ ಇಲ್ಲ ಅಂತಂದರು. ಸರಿ, ನೀವು ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಅದಕ್ಕೊಂದು ಕಾರಣ ಇರಬೇಕಲ್ಲ. ದೇರ್ ಮಸ್ಟ್ ಬಿ ಎ ರೀಸನ್. ಯಾಕೆ ಹಾಗೆ? ಅದಕ್ಕೆ ಅವ್ರು ಹೇಳ್ತಾರೆ, ನೋಡಿ, ಸ ಆತ್ಮ ತತ್ವಮಸಿ ಅಂತ ವೇದವಾಕ್ಯ ಇದೆ. ಏನರ್ಥ? ಅವನೇ ನೀನು. ಅವನೇ ನೀನಾಗಲಿಕ್ಕೆ ಹಲವಾರು ತೊಂದರೆಗಳಿದೆ. ಈಗ ನಾವಿಬ್ಬರೂ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಮ್ಮಲ್ಲಿ ವಿರುದ್ಧವಾದ ಗುಣಗಳಿದೆ. ಎಲ್ಲಿ ವಿರುದ್ಧವಾದ ಗುಣಗಳಿರುತ್ತೋ ಅಲ್ಲಿ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಹಾಲು ಹಾಲಿನೊಟ್ಟಿಗೆ ಒಂದಾಗತ್ತೆ, ನೀರು ಹಾಲು ಒಂದಾಗತ್ತೆ. ಆದರೆ ಹಾಲು ಬೇರೆಯ ಪದಾರ್ಥಗಳೊಂದಿಗೆ ಯಾವತ್ತೂ ಒಂದಾಗೋದಿಲ್ಲ. ಯಾಕೆ? ವಿರುದ್ಧವಾದ ಗುಣಗಳಿರೋದರಿಂದಾಗಿ. ಎರಡು ಬೇರೆ ಬೇರೆಯದೇ ಆದ ಗುಣ, ಅದು ಹೇಗೆ ಒಂದಾಗಲಿಕ್ಕಾಗತ್ತೆ? ಅದೇ ರೀತಿ ದೇವರು ಸರ್ವಜ್ಞ ಸರ್ವಶಕ್ತ, ಜೀವ ಅಲ್ಪಜ್ಞ ಅಲ್ಪಶಕ್ತ. ವೇದ ಹೇಳಿದಂತೆ ಇಬ್ಬರು ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಪ್ರಪಂಚವನ್ನು ಸುಳ್ಳು ಅಂತ ಹೇಳ್ತೇವೆ. ಪ್ರಪಂಚ ಸುಳ್ಳಾದರೆ ಗುಣಗಳು ಸುಳ್ಳಾಗ್ತವೆ. ಸೊ ಗುಣಗಳು ಸುಳ್ಳಾದರೆ ಕೇವಲ ಇಲ್ಲಿ ಆತ್ಮ ಉಳಿಯುತ್ತೆ, ಒಂದಾಗ್ತದೆ. ಇದು ಶಂಕರರ ಲಾಜಿಕ್ಕಿನ ಮೂಲ. ಜಗತ್ತನ್ನು ಯಾಕೆ ಮಿಥ್ಯಾ ಅಂತ ಹೇಳ್ತಾರೆ ಅಂದರೆ, ದೇವರು ಹಾಗೂ ಜೀವರಿಗೆ ಐಕ್ಯವನ್ನು ಹೇಳಲಿಕ್ಕೆ ಜಗತ್ತನ್ನು ಮಿಥ್ಯಾ ಅಂತ ಹೇಳ್ತಾರೆ. ಆ ಮಿಥ್ಯಾ ಅಂತ ಹೇಳಲಿಕ್ಕೆ ಈಗಿನವರು ಬೇರೆ ಬೇರೆ ಏನೇನೋ ಅರ್ಥ ಮಾಡ್ತಾರೆ, ಅದು ನಮಗೆ ಬೇಡ. ಶಂಕರರ ಅಭಿಪ್ರಾಯ ಇದು. ಈಗೇನಾಗಿದೆ ಅಂದರೆ, ಜೈನರ ಫಿಲಾಸಫಿ ಮತ್ತು ಬೌದ್ಧರ ಫಿಲಾಸಫಿ ಹಲವಾರು ಬದಲಾವಣೆಗಳನ್ನು ಕಂಡಿದೆ. ನನಗೆ ಸುಧಾ ಪಾಠ ಮಾಡಿದ ಗುರುಗಳು ಪೇಜಾವರ ಸ್ವಾಮಿಗಳು ಅವರು ಒಂದು ಮಾತು ಹೇಳ್ತಾ ಇದ್ದರು. ಈಗಿನ ವೀರೇಂದ್ರ ಹೆಗಡೆ ಅವರಿದ್ದಾರಲ್ಲ, ಅವರ ತಾತ ಮಂಜಯ್ಯ ಹೆಗಡೆ, ಅವರಿಗೂ ಸ್ವಾಮಿಗಳಿಗೂ ಬಹಳ ಆಪ್ತತೆ ಇತ್ತು. ಅವರು ಹೇಳ್ತಾ ಇದ್ದರಂತೆ, ನೀವು ಜೈನ ಮತವನ್ನು ಹೇಗೆ ವಿಮರ್ಶೆ ಮಾಡ್ತೀರಾ ಆ ರೀತಿ ನಮ್ಮ ಜೈನ ಮತದಲ್ಲಿ ಇಲ್ಲವೇ ಇಲ್ಲ ಅಂತ. ಅದನ್ನು ನಮ್ಮ ಮುಂದೆ ಹೇಳ್ತಾ ಇದ್ದರು. ಅದನ್ನು ಪಾಠ ಮಾಡಬೇಕಾದ್ರೆ ಕಾಲಾನಂತರದಲ್ಲಿ ಬದಲಾಗಿದೆ. ಹಾಗೆ ಹಲವಾರು ಬದಲಾವಣೆಗಳನ್ನು ತೆಗೆದುಕೊಂಡಿದೆ. ಇವತ್ತು ಶ್ರೀಲಂಕಾದಿಂದ ಹಲವಾರು ಬೌದ್ಧರು ಬಂದರೆ ನೀವು ಹೇಳುವ ಹಾಗೆ ಬೌದ್ಧ ಮತದಲ್ಲಿ ಆ ಥರ ಪ್ರಕ್ರಿಯೆಯೇ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅವರು ಬದಲಾಗೋಗಿದ್ದಾರೆ. ಆ ತರಹ ಮಿಥ್ಯಾ ಅಂತನ್ನುವ ಮಾತಿಗೂ ಕೂಡ ಅವ್ರದ್ದು ಬೇರೆ ಬೇರೆ ವ್ಯಾಖ್ಯಾನಗಳಿದೆ. ಆದರೆ ಶಂಕರರು ಮೂಲಭೂತವಾಗಿ ಹೇಳಿದ್ದು ಇದೇ ಅರ್ಥದಲ್ಲಿ, ಸದಸದ್ವಿಲಕ್ಷಣ ಅಂತ ಅವರು ಶಬ್ದ. ಅದನ್ನು ನಾನು ಇಂಗ್ಲೀಷಿನಲ್ಲಿ ಹೇಳಿದ್ದು ಇಷ್ಟೇ, ನೈದರ್ ಎಕ್ಸಿಸ್ಟೆಂಟ್ ನಾರ್ ಎ ನಾನ್ ಎಕ್ಸಿಸ್ಟೆಂಟ್. ಪ್ರಪಂಚ ಇದೆ ಅಂತನೂ ಇಲ್ಲ, ಇಲ್ಲ ಅಂತನೂ ಇಲ್ಲ, ಕಾಣ್ತಾ ಇದೆ ಅಷ್ಟೇ. ಕಂಡಿದ್ದೆಲ್ಲ ಇರಬೇಕಾಗಿಲ್ಲ. ಹೀಗಾಗಿ ಪ್ರಪಂಚವೂ ಕಾಣ್ತಾ ಇದೆ, ಅದರ ಅಸ್ತಿತ್ವವನ್ನು ನಾವು ಹೇಳಿ ಬರಲ್ಲ ಅಂತ ಈ ರೀತಿ ಕೋಟ್ ಮಾಡೋದು. ಅದಕ್ಕೆ ಮಧ್ವಾಚಾರ್ಯರು ಹೇಳಿದರು, ವಿಶ್ವಂ ಸತ್ಯಂ ಮಘವಾನ ಯುವೋರಿದಾಪಶ್ಚನ ಪ್ರಮಿನಂತಿ ವ್ರತಂವಾಂ ಅಂತ ವೇದ ಉಂಟು. ಪ್ರಪಂಚ ಸತ್ಯ ಅಂತ ವೇದ ಹೇಳ್ತಾ ಇದೆ. ಅದರಿಂದಾಗಿ ವೇದವನ್ನು ನಾವು ಚಿಂತನೆ ಮಾಡಬೇಕು. ಎರಡನೆಯದ್ದು, ನೀವು ಏನು ಹೇಳಿದ್ದು, ವರ್ಲ್ಡ್ ಈಸ್ ಆ್ಯನ್ ಅನ್ರಿಯಲ್ ಬಿಕಾಸ್ ಇಟ್ ಈಸ್ ವಿಸಿಬಲ್ ಅಂತಂದ್ರಿ. ನಾವು ಇದೇ ಲಾಜಿಕ್ ಇಟ್ಕೊಂಡು ಉಲ್ಟಾ ಹೇಳಬಹುದು, ವರ್ಲ್ಡ್ ಈಸ್ ರಿಯಲ್ ಬಿಕಾಸ್ ಇಟ್ ಈಸ್ ವಿಸಿಬಲ್ ಅಂತ. ನೀವು ಹೇಗೆ ಸತ್ಯ, ಆತ್ಮ ಹೇಗೆ ಸತ್ಯ? ಬಿಕಾಸ್ ವಿ ಕ್ಯಾನ್ ಹ್ಯಾವ್ ಆ್ಯನ್ ಎಕ್ಸ್ಪೀರಿಯನ್ಸ್. ನಮಗೆ ಎಕ್ಸ್ಪೀರಿಯನ್ಸ್ ಇದೆ, ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್. ಆತ್ಮ ಇದೆ ಅನ್ನಲಿಕ್ಕೆ ನಮಗೆ ಎಕ್ಸ್ಪೀರಿಯನ್ಸ್ ಇದೆ. ಅದೇ ರೀತಿ ಪ್ರಪಂಚ ಇದೆ ಅನ್ನಲಿಕ್ಕೂ ನಮ್ಮ ಎಕ್ಸ್ಪೀರಿಯನ್ಸ್ ಇದೆ. ಅದರಿಂದಾಗಿ ಪ್ರಪಂಚವನ್ನು ಮಿಥ್ಯಾ ಅಂತ ನೀವು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ವೇದಗಳು ಆ ರೀತಿ ಹೇಳಲಿಲ್ಲ. ಯಾವ ವೇದದಲ್ಲಿಯೂ ಕೂಡ ಪ್ರಪಂಚವನ್ನು ಮಿಥ್ಯಾ ಅಂತ ಹೇಳಲಿಲ್ಲ, ಯಾವ ವೇದದಲ್ಲಿಯೂ ಇಲ್ಲ. ಲಾಜಿಕ್ಕನ್ನು ಯಾವ ರೀತಿ ಬೇಕಾದರೂ ಮಾಡ್ಬೋದು.
ಲಾಜಿಕ್ ಇದೆಯಲ್ಲ, ಅದನ್ನು ಯಾವ ರೀತಿ ಬೇಕಾದರೂ ಮಾಡಬಹುದು. ಅದರಿಂದಾಗಿ ತರ್ಕದಲ್ಲಿರುವ ದೋಷಗಳನ್ನು ಒಂದು ಕಡೆಯಿಂದ ಹೇಳೋಣ, ನಮ್ಮ ಅನುಭವ ಏನು ಹೇಳ್ತಾ ಇದೆ ಅದನ್ನು ಕೇಳೋಣ. ಮಧ್ವಾಚಾರ್ಯರು ಹೇಳೋದೇ ಅದನ್ನು, ಶಾಸ್ತ್ರಾರ್ಥಯುಕ್ತಾನುಭವ ಪ್ರಮಾಣಂತೂ ಉತ್ತಮಂ ಮತಂ. ಕೇವಲ ಶಾಸ್ತ್ರ ಇದೆ ಅಂತ ನಂಬಬೇಡ, ಡೋಂಟ್ ಬಿಲೀವ್. ಕೇವಲ ಶ್ರದ್ಧೆಯಿಂದ ನಂಬಬೇಡ, ಎಕ್ಸ್ಪೀರಿಯನ್ಸಿಗೆ ತಂದುಕೊಂಡು ನಂಬು. ವೇದವೂ ಅದನ್ನೇ ತಾನೇ ಹೇಳಿದ್ದು, ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ಯಾವುದನ್ನು ಶ್ರದ್ಧೆಯಿಂದ ಅದರ ರಹಸ್ಯವನ್ನು ತಿಳಿದು ಮಾಡಿದ್ರೆ ಅದು ಫಲ ಕೊಡುತ್ತೆ. ನಾವು ಯಾವುದೇ ಒಂದು ಅನುಷ್ಠಾನವನ್ನು ಮಾಡಬೇಕಾದರೆ ಅದರ ಪೂರ್ತಿ ಅರ್ಥವನ್ನು ತಿಳಿದುಕೊಂಡು, ಅನುಷ್ಠಾನ ಇದು ಸಂಧ್ಯಾವಂದನೆ ಅರ್ಥವನ್ನು ತಿಳಿದುಕೊಂಡು ಮಾಡಿದ್ರೆ ಎಷ್ಟು ಫಲ ಸಿಗತ್ತೆ, ಅಷ್ಟು ಫಲ ತಿಳಿದುಕೊಳ್ಳದೆ ಮಾಡಿದ್ರೆ ಸಿಗೋದಿಲ್ಲ. ನಾನು ಅದೇ ತಮಾಷೆ ಮಾಡ್ತಾ ಇರ್ತೇನೆ. ನಾವು ಮದುವೆಯ ಮಂತ್ರಗಳನ್ನು ಹೇಳ್ತೇವೆ. ಮದುವೆಯ ಮಂತ್ರದಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ? ವರ ಹೇಳಬೇಕಾದ ಮಂತ್ರಗಳಿರುತ್ತೆ, ವಧು ಹೇಳಬೇಕಾದ ಮಂತ್ರಗಳಿರುತ್ತೆ. ಅವರಿಬ್ಬರೂ ಕೂಡ ಪ್ರಮಾಣ ವಚನ ಸ್ವೀಕರಿಸುವ ಹಾಗೆ ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ ಮೂರೂ ಜನರು ಕೂಡ ಮೂರೂ ವಿಷಯಗಳಲ್ಲಿ ಮೋಸ ಮಾಡಿಕೊಳ್ಳೋದಿಲ್ಲ ಅಂತ ಅವರು ಪ್ರಮಾಣ ವಚನ. ಆದರೆ ಅವ್ರಿಗೆ ಅದರ ಅರಿವೇ ಇರೋದಿಲ್ಲ. ಪುರೋಹಿತ ಹೇಳ್ತಾನೆ, ಪುರೋಹಿತರಿಗೆ ಅರ್ಥ ಗೊತ್ತಿರಲ್ಲ, ಅವ್ರಿಗೆ ಬೇಕಿಲ್ಲ ಅರ್ಥ. ಅವ್ರಿಗೆ ಒಂದು ಮಂತ್ರ ಅಂತ ಇದ್ದರೆ ಸಾಕು. ನಮ್ಮಲ್ಲಿ ಹೆಚ್ಚಿನ ಜನ ಪುರೋಹಿತರು ತಂತ್ರಶಾಸ್ತ್ರ ಓದಿಲ್ಲ. ಹೆಚ್ಚಿನ ಜನ ಪುರೋಹಿತರಿಗೆ ಆ ವೇದದ ಮಂತ್ರ ಗೊತ್ತಿಲ್ಲ. ಅದು ವೇದದ ಕಾಲದಲ್ಲಿ, ವೇದದಲ್ಲೇ ಒಂದು ಮಾತುಂಟು, ಯಾರಾದರೂ ಹೋತಃ ಅನುಬ್ರೂಹಿ ಎಲೈ ಪುರೋಹಿತನೇ, ಈ ಮಂತ್ರಗಳ ಅರ್ಥವನ್ನು ತಿಳಿದುಕೊಂಡಿದ್ದೇನಯ್ಯ ಅಂತ ಕೇಳ್ತಾರೆ. ಅವ್ರಿಗೆ ಹೇಳಲಿಕ್ಕಾದರೂ ವೇದದ ಮಂತ್ರದ ಅರ್ಥ ತಿಳ್ಕೊ ಅಂತ. ವೇದದಲ್ಲೇ ಒಂದು ತಮಾಷೆ ಇದೆ, ಹೋತಃ ಅನುಬ್ರೂಹೀತಿ ಕೇಚಿತ್ ಬ್ರೂಯುಹು ಅಂತ. ಅದರಿಂದಾಗಿ ನಾವು ಕೇವಲ ಕರ್ಮಠರಾಗಬಾರದು, ತಿಳಿದು ಆ ಮಂತ್ರವನ್ನು ತಿಳಿದು ಅದನ್ನು ಮುಂದುವರಿಸ್ಕೋಬೇಕು. ಅದರಿಂದಾಗಿ ಮಾಡೋದು ಪುರೋಹಿತ. ಆದರೆ ಅವನು ಆ ಮಂತ್ರಗಳು ಹೆಂಗಿದೆ ಗೊತ್ತಾ? ನಾವಿಬ್ಬರು ಮೈಗೆ ಮೈಯನ್ನು ಹೊಸೆಯೋಣ, ಒಳ್ಳೆ ಮಕ್ಕಳನ್ನು ಪಡೆಯೋಣ ಅಂತ ಉಂಟು ಆ ಮಂತ್ರಗಳೆಲ್ಲ. ಅದನ್ನು ಹೇಳೋದು ಪುರೋಹಿತ, ಮಾಡೋದು ಇವರು. ಅಂದರೆ ಆ ಆಚರಣೆಗೂ ಮಾತಿಗೂ ಸಂಬಂಧವೇ ಇಲ್ಲ ನಮ್ಮಲ್ಲಿ. ಅದಾಗಬಾರದು. ನಾವು ತಿಳಿದು ಮಾತನಾಡಿದಾಗ ಅಥವಾ ಆಡಿ ಮಾಡಿದಾಗ ಅದರದ್ದು ಪರ್ಫೆಕ್ಟ್ ಸಂಬಂಧ ಇರುತ್ತೆ. ತದೇವ ವೀರ್ಯವತ್ತರಂ ಭವತಿ, ತಿಳಿಯಬೇಕು. ಅದರಿಂದ ನೀವು ಯಾವುದೇ ವೇದದ ಮಂತ್ರಗಳನ್ನು ಚಿಂತನೆ ಮಾಡಿದಾಗ ಪರ್ಫೆಕ್ಟಾಗಿ ಇದಮಿತ್ತಮ್ ಅಂತ ಏನು ಅರ್ಥ ಬರುತ್ತೆ, ಅದನ್ನು ನೀವು ಅನುಭವದ ಮೂಲಕ ಹೊಂದಿಸಿಕೊಳ್ಳಬೇಕು. ಶಂಕರರು ಒಂದು ಕಡೆ ಹೇಳ್ತಾರೆ ಗೀತಾ ಭಾಷ್ಯದಲ್ಲಿ, ನಹಿ ಶ್ರುತಿ ಶತಮಪಿ ವನ್ಹಿಂ ಶೀತೀಕರೋತಿ ಅನುಭವೋ ಬಲೀಯಾನ್ ಅಂತ. 100 ವೇದದ ವಾಕ್ಯಗಳು ಬಂದು ಬೆಂಕಿ ತಣ್ಣಗಿದೆ ಅಂದರೆ ನಂಬಬೇಡ, ಯಾಕೆಂದರೆ ನಿನ್ನ ಎಕ್ಸ್ಪೀರಿಯನ್ಸು ಬೇರೆ ಹೇಳುತ್ತೆ. ನನ್ನ ಆತ್ಮಿಕ ಎಕ್ಸ್ಪೀರಿಯನ್ಸು ಮತ್ತು ವೇದವಾಕ್ಯ ಎರಡೂ ಮ್ಯಾಚ್ ಆಗಬೇಕು. ಇನ್ನರ್ ಎಕ್ಸ್ಪೀರಿಯನ್ಸ್ ಅದು ಹೊರಗಡೆಯದ್ದಲ್ಲ, ಮನಸ್ಸಿನದ್ದಲ್ಲ, ದೇಹದ್ದಲ್ಲ. ಇನ್ನರ್ ಎಕ್ಸ್ಪೀರಿಯನ್ಸಿಗೆ ಮ್ಯಾಚ್ ಆಗುವಂಥದ್ದನ್ನು ವೇದವಾಕ್ಯದಲ್ಲಿ ಕಂಡು ನೀನದನ್ನು ನಂಬು, ಅನುಷ್ಠಾನ ಮಾಡು ಅನ್ನೋದು ಮಧ್ವಾಚಾರ್ಯರ ಮಾತು. ಶಾಸ್ತ್ರಾರ್ಥಯುಕ್ತಾನುಭವ ಪ್ರಮಾಣಂ ತೂತ್ತಮಂ ಮತಂ. ಶಂಕರರದ್ದು ಅದೇ ಅಭಿಪ್ರಾಯ. ನಮ್ಮ ಅನುಭವಕ್ಕೇನು ಬರ್ತಾ ಇದೆ, ಪ್ರಪಂಚ ಸತ್ಯ ಅಂತ ಗೋಚರ ಆಗ್ತಾ ಇದೆ, ಅದನ್ನು ಹಾಗೆ ನಂಬು ಅಷ್ಟೇ. ಇದು ಶಂಕರರ ಅಭಿಪ್ರಾಯವನ್ನು ವಿಮರ್ಶೆ ಮಾಡಿದ ರೀತಿ. ಮಧ್ವರು, ವಿಜಯೀಂದ್ರ ತೀರ್ಥರು ಅದರ ನಂತರದ ಆಯಾಮಗಳನ್ನು, ಏಕೆಂದರೆ ವಿಜಯೀಂದ್ರ ತೀರ್ಥರ ಕಾಲದಲ್ಲಿ ಏನು ಪ್ರಶ್ನೆಗಳು ಬಂತು ಆ ಎಲ್ಲ ಪ್ರಶ್ನೆಗಳನ್ನು ಅವರು ತೆಗೆದುಕೊಳ್ತಾರೆ. ವಸ್ತುತಃ ಅದನ್ನು ಬೇರೆ ಬೇರೆ ಅದ್ವೈತ ಮತದ ಗ್ರಂಥಗಳಲ್ಲಿ ಇರೋದನ್ನು ಅನುವಾದ ಮಾಡಿ ಅದನ್ನು ವಿಮರ್ಶೆ ವ್ಯಾಸತೀರ್ಥರು ಮಾಡಿದ್ದಾರೆ ನ್ಯಾಯಾಮೃತದಲ್ಲಿ. ಆ ನ್ಯಾಯಾಮೃತಕ್ಕೆ ಚಂದದ ವ್ಯಾಖ್ಯಾನ ಬರೆದಿದ್ದಾರೆ ಲಘ್ವಾಮೋದ ವಿಜಯೀಂದ್ರ ತೀರ್ಥರು. ಗುರುವಾಮೋದ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ, ಸಿಕ್ಕಿದ್ರೆ ಸಂತೋಷ. ಕೆಲವೊಂದು ಗ್ರಂಥಗಳು ನಮಗೆ ಸಿಕ್ಕಿರೋದಿಲ್ಲ, ಎಷ್ಟೋ ಕಾಲ ಆದಮೇಲೆ ಸಿಗತ್ತೆ. ನಮ್ಮ ಕಾಲದಲ್ಲಿ ಸಿಗದೇ ಇರಬಹುದು, ಮುಂದಿನ ಕಾಲದಲ್ಲಿ ಸಿಗಲೂಬಹುದು, ಅಥವಾ ಅಲ್ಲಿಯೂ ಸಿಗದೇನೂ ಇರಬಹುದು. ನಮಗೆ ಓದುವ ಭಾಗ್ಯ ಇದ್ದರೆ ಆ ಗ್ರಂಥಗಳು ನಮ್ಮ ಮುಂದೆ ತೆರೆದುಕೊಳ್ತವೆ. ನಮಗೆ ಆ ಓದುವ ಭಾಗ್ಯ ಕೊಡಬೇಕಷ್ಟೇ ದೇವರು.
ಗುರುವಾಮೋದ ಸಿಕ್ಕಿಲ್ಲ, ಲಘ್ವಾಮೋದ ಸಿಕ್ಕಿದೆ. ಲಘ್ವಾಮೋದದಲ್ಲಿ ಎಲ್ಲ ಮತದ ಪ್ರಕ್ರಿಯೆಗಳನ್ನು, ಅಂದರೆ ಮಾಯಾವಾದದ ಪ್ರಕ್ರಿಯೆ ಏನಿದೆ ಎಲ್ಲವನ್ನೂ ಕೂಡ ವಿಜಯೀಂದ್ರ ಸ್ವಾಮಿಗಳು ವಿಮರ್ಶೆ ಮಾಡಿದ್ದಾರೆ. ಗುರುಗಳಿಂದ ಪಾಠ ಕೇಳಿ ಅವರು ಟಿಪ್ಪಣಿ ಬರೆದಿದ್ದಾರೆ. ಗುರುಗಳಿಂದ ಪಾಠ ಕೇಳಿದ್ದಾರೆ, ಅದನ್ನು ಟಿಪ್ಪಣಿ ಬರೆದಿದ್ದಾರೆ. ಅದರಿಂದಾಗಿ ಅದು ಅಥೆಂಟಿಕೇಟೆಡ್. ನಂತರದ ವ್ಯಾಖ್ಯಾನಗಳೆಲ್ಲ ನಂತರ ಬಂದದ್ದು. ವಿಜಯೀಂದ್ರ ತೀರ್ಥರು ವ್ಯಾಸತೀರ್ಥರ ಹತ್ತಿರನೇ ಪಾಠ ಕೇಳಿ ಬರೆದವರು. ವ್ಯಾಸತೀರ್ಥರು ಕೂಡ ಹಾಗೆ ಅಲ್ವಾ? ವ್ಯಾಸತೀರ್ಥರ ಜೀವನ ಚರಿತ್ರೆಯನ್ನು ಒಬ್ಬ ದಾಖಲಿಸುತ್ತಾನೆ, ಸೋಮನಾಥ ಕವಿ ಅಂತ. ಅವ್ರ ಕಾಲದಲ್ಲೇ ಇದ್ದವನು, ಕಾಂಟೆಂಪೊರರಿ. ಅವನು ಬೇರೆ ಮತದವನು, ಆದರೆ ವ್ಯಾಸತೀರ್ಥರೊಡನೆ ಸೌಹಾರ್ದಕ್ಕೆ ತೊಂದರೆ ಆಗಲಿಲ್ಲ. ನಾನು ಮೊನ್ನೆ ಹೇಳಿದ ಹಾಗೆ, ನಿನ್ನೆ ಹೇಳಿದ ಹಾಗೆ, ಬೌದ್ಧಿಕ ಭಿನ್ನಾಭಿಪ್ರಾಯಗಳು ಇರಲಿ, ಒಟ್ಟಿಗೆ ಬದುಕಲಿಕ್ಕೇನು. ಈಗೇನಾಗಿದೆ ಅಂದರೆ ಬೌದ್ಧಿಕ ಭಿನ್ನಾಭಿಪ್ರಾಯ ಏನಿದೆ ಅಂತ ಗೊತ್ತಿಲ್ಲ, ಒಟ್ಟಿಗೆನೂ ಬಾಳ್ತಾ ಇಲ್ಲ. ಈ ಥರ ಆಗಿ ಹೋಗಿದೆ. ಅದು ಇಲ್ಲ, ಇದು ಇಲ್ಲ. ಯಾಕೆಂದರೆ ಬಹಳ ಜನರಿಗೆ ಶಂಕರರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಶಂಕರ ಮತದ ಅನುಯಾಯಿಗಳಿಗೆ ಶಂಕರರ ವಾಕ್ಯ ಏನಿದೆ ಅಂತ ಗೊತ್ತಿಲ್ಲ. ಆ ವಾಕ್ಯಪೂರ್ವಕವಾಗಿ ಅವರು ಕೋಟ್ ಮಾಡಲಿಕ್ಕಾಗಲ್ಲ ಅವರಿಗೆ. ಹಾಗೆ ರಾಮಾನುಜೀಯರಿಗೂ ಅದೇ ದುರವಸ್ಥೆ ಮಾಧ್ವರಿಗೂ ಕೂಡ ಇದೆ. ಮಧ್ವಾಚಾರ್ಯರು ಏನು ಹೇಳಿದ್ರು ಕೇಳಿದರೆ ಮಧ್ವಾಚಾರ್ಯರ ಗ್ರಂಥವನ್ನೇ ಓದಿ ಕೋಟ್ ಮಾಡುವಷ್ಟು ಪ್ರಬುದ್ಧತೆ ಇಲ್ಲ. ಆದರೆ ಕೆಲವೊಂದು ಬೇಡದ ಸಂಗತಿಗಳನ್ನು ಮಾತ್ರ ಕಟ್ಟುನಿಟ್ಟಾಗಿ ಅನುಸರಿಸ್ಕೊಂಡು ಹೋಗ್ತಾ ಇದ್ದೇವೆ ನಾವು. ಇದರಿಂದ ಆಚೆ ಬರಬೇಕು. ಮಧ್ವಾಚಾರ್ಯರು ಏನು ಹೇಳಿದ್ದಾರೆ ಡೈರೆಕ್ಟಾಗಿ ತಿಳಿತೇವೆ ಅಂತ ನಾವು ಹೋಗಬೇಕು, ಶಂಕರರು ಏನು ಹೇಳಿದ್ದಾರೆ ಅಂತ ಅವ್ರು ಹೋಗಬೇಕು. ಮೂರೂ ಜನ ವಿಚಾರ ವಿನಿಮಯ ಮಾಡಬೇಕು. ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಒಟ್ಟಿಗೆ ಯಾಕೆ ಬಾಳಬಾರದು? ನೋಡಿ, ವ್ಯಾಸತೀರ್ಥರ ಚರಿತ್ರೆಯನ್ನು, ವ್ಯಾಸಯೋಗಿ ಚರಿತ್ರೆಯನ್ನು ಬರೆದವನು ಸೋಮನಾಥ ಕವಿ. ಅವನು ಮಾಯಾವಾದವನ್ನು ಒಪ್ಪಿದವನು, ಮಾಯಾವಾದದ ಪರಂಪರೆಯಲ್ಲಿ ಬಂದವನು. ಅವನೇನು ಚೇಂಜ್ ಆಗಲಿಲ್ಲ, ಇವರು ಚೇಂಜ್ ಆಗು ಅಂತ ಹೇಳಲಿಲ್ಲ. ಆದರೆ ಇವರು ಗ್ರಂಥದಲ್ಲಿ ವಿಮರ್ಶೆ ಮಾಡೋದು ಬಿಡಲಿಲ್ಲ, ಹೊರಗಡೆ ಒಟ್ಟಾಗೋದು ಬಿಡಲಿಲ್ಲ. ಆ ತರಹ ಇರಬೇಕು. ಬೌದ್ಧಿಕ ಭಿನ್ನಾಭಿಪ್ರಾಯಗಳು ಅದಿರಲೇಬೇಕು. ಅದೇ ಆರೋಗ್ಯದ ಲಕ್ಷಣ. ಚಿಂತನೆಯ ಆರೋಗ್ಯದ ಲಕ್ಷಣ ಏನು ಅಂದರೆ ಭಿನ್ನಾಭಿಪ್ರಾಯ ಇರಬೇಕು. ಅದನ್ನು ಇಟ್ಟುಕೊಂಡು ಬದುಕೋದಿದೆಯಲ್ಲ, ಜೊತೆಗೆ ಬದುಕೋದಿದೆಯಲ್ಲ, ಅದು ಇನ್ನೂ ಸ್ವಾಸ್ಥ್ಯ, ಮಾನಸಿಕ ಸ್ವಾಸ್ಥ್ಯ ಇದೆ ಅಂತ ಅರ್ಥ. ಈ ಭಿನ್ನಾಭಿಪ್ರಾಯಗಳನ್ನು ತಾಳಿಕೊಳ್ಳುವ ಮನೋಭಾವ ಎಲ್ಲರಲ್ಲೂ ಬರಬೇಕು. ಅದು ಒಬ್ಬರಲ್ಲಿ ಅಲ್ಲ, ಎಲ್ಲರಲ್ಲೂ ಬರಬೇಕು. ಏನು ಹೇಳಿದ್ದಾರೆ ಅಂತ ನೋಡುವ ಕುತೂಹಲ ಇರಬೇಕು. ಡೈರೆಕ್ಟಾಗಿ ಅವರ ಗ್ರಂಥವನ್ನೇ ನೋಡುವ ಒಂದು ಇಂಟೆನ್ಸಿಟಿ ನಮಗಿರಬೇಕು. ಹಾಗಿದ್ದಾಗ ಯಾರು ಏನು ಹೇಳಿದ್ದಾರೆ, ಯಾರು ಏನು ಹೇಳಲಿಲ್ಲ ಅಂತ ಸ್ಪಷ್ಟ ಗೊತ್ತಾಗುತ್ತೆ. ಇಲ್ಲ ಅಂದರೆ ಗೊತ್ತೇ ಇಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಮಧ್ವಾಚಾರ್ಯರ ತಾರತಮ್ಯ ಅನ್ನುವ ಪದವನ್ನು ಒಂದು ತಪ್ಪರ್ಥ ಮಾಡ್ಕೊಂಡಿದ್ದಾರೆ. ಡಿಸ್ಕ್ರಿಮಿನೇಷನ್ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ತಾರತಮ್ಯ ಅಂದರೆ ಡಿಸ್ಕ್ರಿಮಿನೇಷನ್ ಅಲ್ಲ, ಗ್ರೆಡೇಷನ್. ಅದು ಹೈರಾರ್ಕಿ ಅಷ್ಟೇ ಅಲ್ಲಿ ಹೇಳ್ತಾ ಇರೋದು. ತಾರತಮ್ಯ ಅನ್ನೋ ಮಾತಿಗೆ ಪಕ್ಷಪಾತ ಅಂತ ಅದು ಯಾವಾಗ ಅರ್ಥ ಬಂತೋ ದೇವರಿಗೆ ಗೊತ್ತು. ತಾರತಮ್ಯ ಅನ್ನೋ ಮಾತಿಗೆ ಸಂಸ್ಕೃತದಲ್ಲಿ ಪಕ್ಷಪಾತ ಅಂತ ಅರ್ಥ ಅಲ್ಲ, ಪಾರ್ಶಿಯಾಲಿಟಿ ಅಂತ ಅರ್ಥ ಇಲ್ಲವೇ ಇಲ್ಲ. ಮತ್ತು ಸಂಸ್ಕೃತದಲ್ಲಿರುವ ಅರ್ಥ ಏನು ಅಂದರೆ ಹೈರಾರ್ಕಿ ಅಂತ ಅರ್ಥ. ಅದು ವೇದದಲ್ಲಿಯೂ ಹೇಳಿದ್ದಾರೆ. ಅಗ್ನಿರ್ವೈ ದೇವಾನಾಮವಮಃ ವಿಷ್ಣು ಪರಮಃ ಅಂತ ವೇದದಲ್ಲಿಯೇ ಉಂಟು. ಅಗ್ನಿ ದೇವತಾ ತಾರತಮ್ಯದಲ್ಲಿ ದೇವತಾ ಕಕ್ಷೆಯಲ್ಲಿ ಕಡೆಯವನು, ನಾರಾಯಣ ಎಲ್ಲರಿಗಿಂತ ಮಿಗಿಲವನು ಅಂತ ವೇದದಲ್ಲೇ ಉಂಟು. ಅದು ಯಾಕೆ ಆಚಾರ್ಯರ ಮೇಲೆ ಅಷ್ಟೊಂದು ಆಕ್ರೋಶ ವ್ಯಕ್ತಪಡಿಸ್ತಾರೋ ದೇವರಿಗೆ ಗೊತ್ತು. ಮತೀಯರ ತಪ್ಪಿನಿಂದಾಗಿ ಮತವನ್ನು ಯಾವತ್ತೂ ಆಕ್ಷೇಪ ಮಾಡಬಾರದು. ಅದು ನಾವು ಜಾಗ್ರತೆಯಿಂದ ಇಟ್ಕೊಂಡಿರಬೇಕು. ಮತ್ತು ಇವತ್ತು ಜಗತ್ತಿಗೆಲ್ಲ ಅದನ್ನು ಹೇಳಬೇಕಾದ ಅವಶ್ಯಕತೆ ಇದೆ. ಮತೀಯರ ತಪ್ಪು ಬೇರೆ, ಮತದ ತಪ್ಪು ಬೇರೆ, ಎರಡನ್ನು ಬೇರೆ ಬೇರೆಯಾಗಿ ನೋಡಿ ಅಂತ ಅನ್ನೋದನ್ನು ಎಲ್ಲರಿಗೂ ಹೇಳಬೇಕಿದೆ. ಮಾಧ್ವರ ತಪ್ಪು ಮಧ್ವರ ತಪ್ಪು ಅಲ್ಲ, ಹಾಗೆ ಮಧ್ವರ ತಪ್ಪು ಮಾಧ್ವರ ತಪ್ಪು ಅಲ್ಲ. ನೀವು ಗ್ರಂಥವನ್ನು ಗ್ರಂಥವಾಗಿ ನೋಡಿ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ, ಅದನ್ನು ವಿಚಾರ ಮಾಡೋಣ. ಆ ರೀತಿ ಇರಬೇಕು. ಆದರೆ ಇವತ್ತು ಆ ಒಂದು ಸೌಹಾರ್ದವೇ ಕಣ್ಮರೆಯಾಗಿದೆ. ಅದರಿಂದಾಗಿ ಅತ್ಯದ್ಭುತವಾದ ವಿಚಾರಗಳನ್ನು ಇವ್ರು ಕೊಟ್ಟರು ಅವರು ತಗೊಳ್ಳೋರಿಲ್ಲ, ಅವ್ರು ಕೊಟ್ಟರು ನಾವು ತಗೊಳ್ಳೋರಿಲ್ಲ. ಆ ತರಹ ಆಗಿದೆ. ಈ ತಾರತಮ್ಯ ಅನ್ನುವ ಪದ ಎಷ್ಟು ತಪ್ಪರ್ಥ ಮಾಡಿದೆ ಅಂತ ಈಗ ನೋಡಿದೆವು. ಅದರಿಂದಾಗಿ ಶಂಕರರು ಏನು ಹೇಳ್ತಾರೆ,
ಜಗತ್ತನ್ನು ಮಿಥ್ಯಾ ಅಂತ ಯಾಕೆ ಹೇಳ್ತಾರೆ ಶಂಕರರು ಅಂದರೆ, ಜೀವ ಹಾಗೂ ಬ್ರಹ್ಮೈಕ್ಯವನ್ನು ಸಮರ್ಥನೆ ಮಾಡಲಿಕ್ಕೆ ಹೇಳೋದು ವಿನಃ ಜಗತ್ತು ಮಿಥ್ಯಾ ಅಂತ ಹೇಳಬೇಕು ಅಂತ ಅವ್ರಿಗೂ ಇಂಟೆನ್ಸಿವ್ ಆಗಿ ಇಲ್ಲ. ಆ ವೇದವಾಕ್ಯವನ್ನು ಅರ್ಥೈಸಲಿಕ್ಕೆ ಅವರು ಆ ರೀತಿ ಮಾಡಿದ್ದು. ಅವರ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶಂಕರರು ಕೂಡ ಒಂದು ಕಡೆ ಹೇಳ್ತಾರೆ, ಯಾದೃಶಂ ಬ್ರಹ್ಮಣ ಸತ್ಯತ್ವಂ ತಾದೃಶಮೇವ ಜಗತೋಪಿ ಅಂತಾರೆ. ಬ್ರಹ್ಮ ಎಷ್ಟು ಸತ್ಯವೋ ಜಗತ್ತು ಅಷ್ಟೇ ಸತ್ಯ ಅಂತ ಹೇಳ್ತಾರೆ. ಒಂದು ಸ್ಟೇಟ್ಮೆಂಟ್ ಉಂಟು. ನಾವಿದನ್ನು ಹೇಗೆ ಅರ್ಥೈಸಬೇಕು? ಶಂಕರರ ಗ್ರಂಥದಲ್ಲಿ ಏನಿದೆ ಅನ್ನೋದನ್ನು ನೋಡಿದಾಗ ತಾನೇ ಇದು ಗೊತ್ತಾಗೋದು ನಮಗೆ. ಮಧ್ವರು ಹೇಳಬೇಕಾದದ್ದು ಬೇಕಾದಷ್ಟಿತ್ತು. ಅವರು ಏನು ಸತ್ಯ ಇದೆ ಅದನ್ನು ಹೇಳ್ತಾ ಹೋದರು. ಸತ್ಯ ಅನ್ನೋದು ಅದು ಯಾರ ಸೊತ್ತು ಅಲ್ಲ. ಯಾರು ಕಷ್ಟಪಡ್ತಾರೆ ಸತ್ಯವನ್ನು ತಿಳ್ಕೊಳ್ಬೇಕು ಅಂತ, ಅದು ಅವರ ಸೊತ್ತು. ಒಬ್ಬರು ಬರೀತಾರೆ, ಚಂದ್ರಿಕಾಕಾರರು, ಉಪನಿಷತ್ ಚಂದ್ರಿಕಾಕಾರರು ಬರೀತಾರೆ, ತೇಷಾಂ ಉಪನಿಷತ್ಸೇಯಂ ಯೇ ಕಠಂತಿ ಪಠಂತಿ ಚ ನೈವ ತೇಷಾಂ ಯೇ ಶಠಂತಿ ಯೇ ವಠಂತಿ ಮಠಂತಿ ಚ ಅಂತ. ಈ ಉಪನಿಷತ್ತು, ಕಠೋಪನಿಷತ್ತು ಅವರ ಸೊತ್ತು. ಯಾರೋ ಸೊತ್ತು? ಯೇ ಕಠಂತಿ, ಜೀವನವನ್ನು ವ್ರತದಂತೆ ಸ್ವೀಕರಿಸಿದವರದ್ದು ಸೊತ್ತು ಉಪನಿಷತ್ತು. ಯೇ ಪಠಂತಿ ಚ, ಯಾರು ನಿರಂತರವಾಗಿ ಅಧ್ಯಯನ ಮಾಡ್ತಾರೆ ಅವರ ಸೊತ್ತು ಈ ಉಪನಿಷತ್ತು. ನೈವತೇಶಾಂ, ವೇದಾಂತ ಅವರ ಸೊತ್ತಲ್ಲ, ಯಾರೋ ಸೊತ್ತಲ್ಲ. ಯೇ ವಠಂತಿ, ಹೊರಗಡೆಯ ನೋಟಕ್ಕೆ ಮರುಳಾಗುವವರ ಸೊತ್ತಲ್ಲ ಉಪನಿಷತ್ತು. ಯೇ ಮಠಂತಿ, ಯಾರು ಕುಟಿಲವಾಗಿ, ಮಠ ಕೌಟಿಲ್ಯ ಅಂತ ಒಂದು ಧಾತು ಉಂಟು ಸಂಸ್ಕೃತದಲ್ಲಿ. ಯೇ ಮಠಂತಿ, ಯಾರು ಕುಟಿಲವಾಗಿ ಬದುಕ್ತಾರೆ, ಯಾರಿಗೆ ನೇರವಾದ ನಡೆ ನುಡಿ ಇಲ್ಲ, ಅವರದಲ್ಲ ಈ ಉಪನಿಷತ್ತು. ರಟಂತಿ ಚ, ಗ್ರಂಥದ ಆಳಕ್ಕೆ ಹೋಗದೆ ಬರೇ ಹರಟೆ ಹೊಡೆಯುವವರದ್ದೂ ಅಲ್ಲ ಈ ಉಪನಿಷತ್ತು. ಅವರ ಸೊತ್ತಲ್ಲ, ಇವರ ಸೊತ್ತು. ಯಾರು ನಿರಂತರವಾಗಿ ಅಧ್ಯಯನ ಮಾಡ್ತಾರೆ, ಯಾರು ತತ್ವ ಸಾಕ್ಷಾತ್ಕಾರಕ್ಕಾಗಿ ಜೀವನವನ್ನು ಮುಡಿಪಾಗಿಡ್ತಾರೆ ಅವರ ಸೊತ್ತು. ಯಾರು ಹೊರಗಡೆಯ ಒಟ್ಟಂದವನ್ನು ಮೆಚ್ಚಿಕೊಳ್ತಾರೆ, ಒಳಗಡೆ ಏನಿದೆ ಅನ್ನೋದನ್ನು ನೋಡೋದಿಲ್ಲ, ಯಾರು ಕುಟಿಲವಾಗಿ ಬದುಕ್ತಾರೆ, ಯಾರು ಹೊರಗಡೆಯ ಸಂಗತಿಗಳನ್ನು ಹರಡ್ತಾರೆ ಅವರ ಸೊತ್ತು ಅಲ್ಲ. ಅದರಿಂದಾಗಿ ಯಾವುದೇ ಮತದ ಆಳಕ್ಕೆ ಹೋಗಬೇಕಾದರೆ ನಾವು ಹೊರಗಡೆಯಿಂದ ಒಂದು ಸಂಗತಿಯನ್ನು ನೋಡೋದನ್ನು ಬಿಡಬೇಕು. ಒಳಗಡೆ ಏನಿದೆ ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಅವರ ಜೊತೆ ಸಂಪರ್ಕ ಇಟ್ಕೊಂಡಿರ್ಬೇಕು ಅಷ್ಟೇ. ನಿರ್ಣಾಯಕ ಸಂದರ್ಭಗಳಲ್ಲಿ ಅವ್ರ ಜೊತೆಗೆ ಇರಬೇಕಾಗುತ್ತೆ. ಆ ಗ್ರಂಥದಲ್ಲಿ ಏನಿದೆ, ಅವರು ಹೇಗೆ ಹೇಳ್ತಾರೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಅದರಿಂದಾಗಿ ಮಧ್ವರ ತತ್ವವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಡೆಪ್ತ್ ಬೇಕು. ಅಂದರೆ ನಾವು ಒಳಗಡೆ ಇಳಿಬೇಕು, ಅದನ್ನು ನೋಡಿಕೊಂಡು ಚಿಂತನೆ ಮಾಡಬೇಕು. ಮಧ್ವರ ಗ್ರಂಥಗಳನ್ನು ಅವರು ಎಲ್ಲಕ್ಕೂ ಆಗುವ ಹಾಗೆ ಚಿಂತನೆ ಮಾಡಿದ್ದಾರೆ. ಯಾವುದರ ಸ್ಥಾನ ಎಷ್ಟು ಅನ್ನೋದನ್ನು ಹೇಳಿದ್ದಾರೆ. ನಾವು ಅದನ್ನು ನೋಡಬೇಕು. ನಮ್ಮಲ್ಲಿ ಕುರಿತೋದದೆಯುಂ ಪರಿಣತರಂತ ಒಂದು ಮಾತುಂಟು. ಕನ್ನಡದ ಕವಿ ಒಬ್ಬ ಹೇಳ್ತಾನೆ, ವೀರರು ಶೂರರು ಕಲಿಗಳು ಕರ್ನಾಟಕದವ್ರು ಹೇಗೆ ಅಂತ. ಆಮೇಲೆ ಒಂದು ಮಾತು ಹೇಳ್ತಾನೆ, ಕುರಿತೋದದೆಯುಂ ಪರಿಣತರ್ರ, ಅದರ ಕುರಿತು ಓದಿರಲ್ಲ ಆದರೆ ಜಾಣರಾಗಿರ್ತಾರೆ ಅಂತ. ಅದು ಅವನು ಯಾವ ಅರ್ಥದಲ್ಲಿ ಹೇಳಿದ್ದೋ ನಮಗೆ ಬೇಡ, ಈಗಂತೂ ಹಾಗೆ. ಕುರಿತು ಓದದೆಯೂ ಪರಿಣತರು, ವಿಶೇಷತಃ ಬುದ್ಧಿಜೀವಿಗಳು ಅದರ ಬಗ್ಗೆ ಓದೇ ಇರಲ್ಲ, ಆದರೆ ಪರಿಣತರು, ಕುರಿತು ಓದದೆಯಂ ಪರಿಣತರಾಗಿದ್ದಾರೆ. ಅಂದರೆ ಮಧ್ವರನ್ನು ಯಾಕೆ ತಪ್ಪಾಗಿ ಅರ್ಥ ಮಾಡಿಕೊಂಡ್ರು ಜನ, ಇದು ಒಂದು. ಇನ್ನೊಂದು, ಮಧ್ವರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಇದೆ. ಮಧ್ವ ಮತದ ಒಳಗಡೆ ಬಂದರೆ ಉಂಟಲ್ಲ, ಅವರು ಹೇಳ್ತಾರೆ ಸಾತ್ವಿಕನಿಗೆ ಸುಖ, ರಾಜಸನಿಗೆ ಸುಖ ಮತ್ತು ದುಃಖ ಎರಡೂ ಕೂಡ ಇರುತ್ತೆ, ತಾಮಸನಿಗೆ ದುಃಖ ಅಂತ. ನಾವು ಯಾರು ಅಂತ ಮೊದಲು ತಿಳ್ಕೊಳ್ಬೇಕು. ನಮಗೆ ಸುಖವೋ ದುಃಖವೋ, ಸುಖ ದುಃಖಗಳು ಎರಡೂ ಇದೆಯೋ ಅಂತ. ಮೊದಲಿನದ್ದು ಎರಡಾದರೂ ಪರವಾಗಿಲ್ಲ, ತಾಮಸನಾಗಿಬಿಟ್ರೆ ಅಂತ ಆತಂಕ ಶುರು ಆಗುತ್ತೆ. ಆಗ ಆ ಎದೆಗಾರಿಕೆ ಇಲ್ಲ. ಸತ್ಯವನ್ನು ಎದುರಿಸ್ಲಿಕ್ಕೆ ಒಂದು ಎದೆಗಾರಿಕೆ ಬೇಕು. ಆ ಎದೆಗಾರಿಕೆ ಬಹಳ ಜನರಲ್ಲಿರಲ್ಲ. ಅದರಿಂದಾಗೇ ಬೇಡಪ್ಪ ನಮ್ಮ ಮಧ್ವಾಚಾರ ಸಹವಾಸ ಬೇಡ, ಯಾಕೆಂದರೆ ಜೀವಯೋಗ್ಯತೆ ಅಂತ ಹೇಳ್ತಾರೆ, ನಿನಗೆ ಇದೆ ಅಂತ ಖಚಿತವಾಗಿ ಹೇಳಿಬಿಡ್ತಾರೆ. ಹಾಗೇನಾರು ಆಗ್ಬಿಟ್ರೆ ಅಂತ ಅವನು
ಸುಳ್ಳು ಸಮಾಧಾನವನ್ನು ಪಡ್ಕೊಳ್ಳಿಕ್ಕೆ ಎಲ್ಲರೂ ಒಂದೇ, ಎಲ್ಲರೂ ಸಮಾನರು, ಕುಡಿಯೋ ಗಾಳಿ ಒಂದೇ, ಕುಡಿಯೋ ನೀರು ಒಂದೇ, ಈ ತರಹದ ವಾದಗಳಿಗೆಲ್ಲ ಬಲಿ ಬೀಳ್ತಾರೆ ಜನ. ವಸ್ತುತಃ ಅದು ಹೌದಾ? ಪ್ರಾಕ್ಟಿಕಲ್, ಈಸ್ ಇಟ್ ಪ್ರಾಕ್ಟಿಕಲ್ ಅಂತ ನೋಡಿದ್ರೆ ಇಂಪಾಸಿಬಲ್. ಅದು ಪ್ರಾಕ್ಟಿಕಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಇರೋದೇ ವೈಷಮ್ಯ, ಆ ಜಗತ್ತಿನಲ್ಲಿ ಇರೋದೇ ಡಿಫ್ರೆನ್ಸು, ಜಗತ್ತಿನಲ್ಲಿ ಇರೋದೇ ಒಂದು ಅನ್ಈಕ್ವಲ್ ಎಕ್ಸಿಸ್ಟೆನ್ಸೇ ಜಗತ್ತಿನಲ್ಲಿ ಇರೋದು. ಒಂದು ತಿಳ್ಕೊಳ್ಳಿ, ಎಲ್ಲ ಪದಾರ್ಥಗಳನ್ನು ಸಮಾನವಾಗಿ ಹಾಕಿದ್ರೆ ಸೃಷ್ಟಿ ಆಗೋದೇ ಇಲ್ಲ. ನೀರು, ಪಾತ್ರೆ, ಆಮೇಲೆ ಬೆಂಕಿ, ಬೇರೆ ಬೇರೆ ಇದ್ದರೂ ಸೃಷ್ಟಿ ಇಲ್ಲ. ಎಲ್ಲ ಸಮಾನವಾಗಿ ಹಾಕಿದ್ರೂ ಸೃಷ್ಟಿ ಇಲ್ಲ. ನೀರು ಚರಿಗೆ ಭರ್ತಿ ಹಾಕಿ, ಅಂದರೆ ಪಾತ್ರೆ ಭರ್ತಿ ನೀರು ಹಾಕಿ ಭರ್ತಿ ಅಕ್ಕಿ ಹಾಕಿದ್ರೆ ಅನ್ನ ಆಗೋಲ್ಲ. ಅಕ್ಕಿ ಕಡಿಮೆ ಇರಬೇಕು, ನೀರು ಜಾಸ್ತಿ ಇರಬೇಕು. ಬೆಂಕಿಯ ಒಂದು ಇಂಟೆನ್ಸಿಟಿಯಿಂದ ನೀರು ಅಕ್ಕಿಯ ಒಳಗಡೆ ಹೋಗಿ ಅಕ್ಕಿ ಮಿದುವಾಗಿ ಅರಳಬೇಕು. ಅಷ್ಟೇ, ಸೃಷ್ಟಿಯಲ್ಲೇ ಆ ವೈಷಮ್ಯ ಇದೆ. ಅನ್ಈಕ್ವಲ್ ಅನ್ನೋದು ಸೃಷ್ಟಿಯ ಸಹಜವಾದ ಧರ್ಮ. ನಾವು ಅಲ್ಲಿ ಈಕ್ವಾಲಿಟಿ ಹುಡುಕೋದು ಹೇಗದು? ದೇರ್ ಮೇ ಬಿ ಎ ಸಿಮಿಲಾರಿಟಿ, ಅದು ಪರ್ಫೆಕ್ಟ್ ಈಕ್ವಾಲಿಟಿ ಬರೋದೇ ಇಲ್ಲ. ಈ ಎರಡು ಕಾರಣಗಳಿಂದ, ಒಂದು ಹೊರಗಡೆಯ ಮಾತುಗಳ ತಪ್ಪು ತಿಳುವಳಿಕೆಯಿಂದ, ಎರಡನೆಯದ್ದು ನಾವು ಮಧ್ವಮತದ ಒಳಗಡೆ ಹೋದರೆ ನಮ್ಮನ್ನು ಏನಂತ ಹೇಳ್ತಾರೋ ಅನ್ನುವ ಭಯ ಇದೆಯಲ್ಲ, ಅವರು ಮಧ್ವರಿಂದ ದೂರ ಇರ್ತಾರೆ. ವಸ್ತುತಃ ಮೋಸ್ಟ್ ಸೈಂಟಿಫಿಕ್ ಮತ ಇದೆ. ಸೈಂಟಿಫಿಕ್ ಅಂತಂದರೆ ಸೈನ್ಸನ್ನು ಹುಡ್ಕೋದಲ್ಲ, ಸೈನ್ಸು ಅಂತ ಈಗಿದೆಯಲ್ಲ ಅದಲ್ಲ, ಪ್ರಾಕ್ಟಿಕಲ್ ಅಂತ ಅರ್ಥ. ನಮ್ಮ ಜಗತ್ತಿನಲ್ಲಿ ಉತ್ತರಗಳನ್ನು ಅದು ಕೊಡುತ್ತೆ, ಯಾಕೆ ಹೀಗೆ ಅಂತ. ಜಗತ್ತನ್ನು ಯಾರು ಮಿಥ್ಯಾ ಅಂತ ಹೇಳ್ತಾರೆ, ದೇರ್ ಈಸ್ ನೋ ರೆಸ್ಪಾನ್ಸಿಬಿಲಿಟಿ ಟು ಆನ್ಸರ್. ಏನು ಅನ್ರಿಯಲ್, ಹೌ ಎವರ್ ಇಟ್ ಮೇ ಬಿ, ವಾಟ್ ಎವರ್ ಇಟ್ ಮೇ ಬಿ, ವೈ ಶುಡ್ ಯು ಥಿಂಕ್ ಅಪಾನ್ ಇಟ್? ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ? ಹೇಗೂ ಮಿಥ್ಯಾ, ಮಾಯೆ ಅಂತ ಅಂದ್ಬಿಟ್ರೆ ಮುಗಿದೋಯ್ತು, ಉತ್ತರ ಕೊಡೋ ಜವಾಬ್ದಾರಿಯೇ ಇಲ್ಲ. ನೀವು ಸತ್ಯ ಅಂತ ಒಪ್ಪಿದಿರೋ ಉತ್ತರ ಕೊಡಬೇಕಾಗತ್ತೆ. ಇವ್ರು ಯಾಕೆ ಹಾಗೆ, ಅವ್ರು ಯಾಕೆ ಹೀಗೆ, ಈ ಜಗತ್ತು ಯಾಕೆ ಹೀಗೆ, ಧರ್ಮ ಅಂದರೆ ಯಾಕೆ, ಇದೆಲ್ಲದಕ್ಕೂ ಉತ್ತರ ಕೊಡಬೇಕಾದ ಜವಾಬ್ದಾರಿ ಇದೆ. ಸತ್ಯ ಅಂತ ಹೇಳಿದ ಕೂಡಲೇ ಜವಾಬ್ದಾರಿ ಮುಗಿಲಿಲ್ಲ, ಪ್ರಾಕ್ಟಿಕಲ್ ಆಯಿತು, ಆದರೆ ಜವಾಬ್ದಾರಿ ಜಾಸ್ತಿ ಇದೆ. ಅದನ್ನು ಆಚಾರ್ಯರು ಕೊಡ್ತಾ ಹೋದರು. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ದ್ರೌಪದಿ ಅಯೋನಿಜಳು. ದ್ರೌಪದಿ ಬೆಂಕಿಯ ಮಗಳು. ಅವಳಿಗೆ ತಾಯಿಯ ಬಗ್ಗೆ ಹೇಗೆ ಪ್ರೀತಿ ಬಂತು? ನಾವು ಯಾರ ಬಸಿರಿನಿಂದ ಹುಟ್ಟುತ್ತೇವೋ ಅವರನ್ನು ಪ್ರೀತಿಸ್ತೇವೆ. ಯಾಕೆಂದರೆ ಅವರ ನಮ್ಮ ಲಾಲನೆ ಪಾಲನೆ ಪೋಷಣೆ ಎಲ್ಲ ಮಾಡಿರ್ತಾರೆ. ನನಗೆ ಹಿತಳು ಅನ್ನುವ ದೃಷ್ಟಿಯಿಂದ ನಾವು ಅವಳನ್ನು ಉತ್ಕಟವಾಗಿ ಪ್ರೀತಿಸ್ತೇವೆ. ದ್ರೌಪದಿಗೆ ಹೇಗೆ ಪ್ರೀತಿ ಬಂತು? ಅದಕ್ಕೆ ಆಚಾರ್ಯರು ಹೇಳ್ತಾರೆ, ನಾವು ಎಂತೆಂಥ ಅಂಶಗಳನ್ನು ಮಿಸ್ ಮಾಡಿಕೊಂಡಿದ್ವಿ. ಆಚಾರ್ಯರು ಹೇಳ್ತಾರೆ, ಹೌದು, ಮನುಷ್ಯರ ಅನ್ನವನ್ನು ತಿಂದದ್ರಿಂದ, ಮಾನುಷಾನ್ನೋಪಭೋಗತಃ, ಮತ್ತು ಸಂಕಲ್ಪ ಮಾಡಬೇಕಾದ್ರೆ ಅವರ ಮಕ್ಕಳಾಗಲಿ ಅಂತ ಸಂಕಲ್ಪ ಮಾಡಿದ್ದರಿಂದ, ಮನುಷ್ಯ ಪುತ್ರತಾಯಾಶ್ಚ ಮಾನುಷಾನ್ನೋಪಭೋಗತ, ಮತ್ತು ಸಹವಾಸ, ಈ ಎಲ್ಲ ಕಾರಣದಿಂದ ಭಾವೋ ಮಾನುಷ ಏತಯೋಹೋ, ಅವರಿಗೆ ಇವರು ನಮ್ಮವರು ಅನ್ನುವ ಭಾವನೆ ಬಂದರೂ ಕೂಡ ಜಾಸ್ತಿ ಬರಲಿಲ್ಲ. ಅಭೂನ್ನಾತಿ ತರಾಮಾಸೀತಂತ, ಉತ್ಕಟವಾಗಿ ಬರಲಿಲ್ಲ. ಅದರಿಂದಾಗಿ ದೇಶಾಭಿಮಾನವೇ ಇರಲಿಲ್ಲ ಅವರಿಗೆ, ದ್ರೌಪದಿ ಮತ್ತು ದೃಷ್ಟದ್ಯುಮ್ನರಿಗೆ. ದೃಷ್ಟದ್ಯುಮ್ನ ಯಾವಾಗಲೂ ಇಂದ್ರಪ್ರಸ್ಥದಲ್ಲಿ ಇರ್ತಾ ಇದ್ದ. ವಿಶೇಷತೋ ಭೀಮ ಸಖಾಸ ಆಸೀತ್. ಎಷ್ಟು ಸೂಕ್ಷ್ಮವಾದ ಸಂಗತಿಗಳನ್ನು ಹೇಳ್ತಾರೆ ಆಚಾರ್ಯರು. ದ್ರೌಪದಿಗಾಗಲಿ ದೃಷ್ಟದ್ಯುಮ್ನಾಗಲಿಗಾಗಲಿ ದೇಶಪ್ರೇಮ ಯಾಕೆ ಉತ್ಕಟವಾಗಿ ಬರಲಿಲ್ಲ ಅಂತಂದರೆ, ಅವರು ಬೆಂಕಿಯ ಮಕ್ಕಳು, ತಾಯಿಯ ಬಸಿರಿನಿಂದ ಉದುರಿದವರಲ್ಲ. ಹೀಗಾಗಿ ಅವರಿಗೆ ನಾತಿತರಾಮಾಸೀತ್, ಮಾನುಷ ಭಾವ ಇರಲಿಲ್ಲ ಅಂತ ಹೇಳ್ತಾರೆ. ಈ ಥರದ ಸೂಕ್ಷ್ಮ ಸಂಗತಿಗಳು ಎಷ್ಟು ಹೇಳ್ತಾರೆ ಗೊತ್ತಾ ಆಚಾರ್ಯರು. ಅದರಿಂದಾಗಿ ಸತ್ಯ ಅಂತ ಒಪ್ಪಿದ ಕೂಡಲೇ ಸಮಸ್ಯೆ ಪರಿಹಾರ ಆಗಲಿಲ್ಲ, ಜಾಸ್ತಿ ಆಯಿತು. ಯಾಕೆಂದರೆ ಉತ್ತರ ಕೊಡಬೇಕಾದ ಜವಾಬ್ದಾರಿ ಜಾಸ್ತಿ ಆಯಿತು. ಅದು ಎಲ್ಲವನ್ನು ಆಚಾರ್ಯರು ನಿಭಾಯಿಸ್ತಾರೆ. ಒಂದು ಸ್ಟೇಟ್ಮೆಂಟ್ ಕೊಡೋದು ದೊಡ್ಡದಲ್ಲ. ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅದರ ಸೈಡ್ ಎಫೆಕ್ಟ್ಸ್ಗಳನ್ನು ಎದುರಿಸುವ
ಎದೆಗಾರಿಕೆ ಇರಬೇಕು. ಅದನ್ನು ಸಮರ್ಥವಾಗಿ ಆಚಾರ್ಯರು ಮಾಡಿದರು. ಈ ಸರ್ವಸಿದ್ಧಾಂತ ಸಾರಾಸಾರ ವಿವೇಚನ ಅನ್ನುವ ವಿಜಯೇಂದ್ರ ಸ್ವಾಮಿಗಳ ಗ್ರಂಥ ಏನಿದೆ ಅದು ಡಯಲೆಕ್ಟಿಕಲ್ ಪ್ರಾಬ್ಲಮ್ಸನ್ನು ಡೀಲ್ ಮಾಡುತ್ತೆ. ಡಯಲೆಕ್ಟಿಕಲ್ ಪ್ರಾಬ್ಲಮ್ಸ್, ವೈಚಾರಿಕವಾದ ಸಮಸ್ಯೆಗಳು. ಮನಃಶಾಸ್ತ್ರಕ್ಕೇನು ಹೋಗೋದಿಲ್ಲ, ಅದು ಬೇರೆ ಬೇರೆ ಶಾಸ್ತ್ರಗಳಿಗೇನು ಕನೆಕ್ಟ್ ಆಗಿ ಇಲ್ಲ. ಆಚಾರ್ಯರ ಸಿದ್ಧಾಂತ ಇವೆಲ್ಲದಕ್ಕೂ ಕನೆಕ್ಟ್ ಆಗಿ ಇದೆ. ದೇಹ, ಆತ್ಮ ಎಲ್ಲದಕ್ಕೂ ಕನೆಕ್ಟ್ ಆಗಿದೆ. ಆದರೆ ವಿಜಯೇಂದ್ರ ತೀರ್ಥರ ಈ ಗ್ರಂಥ ಸರ್ವ ಸಿದ್ಧಾಂತ ಸಾರಾಸಾರ ವಿವೇಚನ ಅಂತನ್ನುವ ಗ್ರಂಥ ಡಯಲೆಕ್ಟಿಕಲ್ ಪ್ರಾಬ್ಲಮ್ಸನ್ನು ಡೀಲ್ ಮಾಡುತ್ತೆ. ಇದನ್ನು ನಾನು ಪೂರ್ಣವಾಗಿ ಹೇಳಲಿಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ಒಂದು ಸಮಯದ ಮಿತಿ, ಇನ್ನೊಂದು ಕೆಲವೊಂದು ಪ್ರಕ್ರಿಯೆಗಳನ್ನು ಬರೀಬೇಕು. ಬೋರ್ಡ್ ಇದ್ದರೆ ಕರೆಕ್ಟ್ ಆಗುತ್ತೆ. ಬೋರ್ಡ್ ಮಾಡಿ ಪ್ಯಾರಾಗ್ರಾಫ್ ಮಾಡಿ ಅದನ್ನು ಹೇಳಬೇಕಾಗತ್ತೆ. ನಿಮಗೆ ಚಿತ್ರ ಬಿಡಿಸಿ ಹೇಳಬೇಕಾಗತ್ತೆ, ಗ್ರಾಫ್ ಮಾಡಿ ಹೇಳಬೇಕಾಗತ್ತೆ. ಆ ತರಹದ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ ಅನೇಕ ಇವೆ, ಅದರ ಮೂಲಕ ಹೇಳಬೇಕಾಗತ್ತೆ. ಅದರಿಂದಾಗಿ ನಾನು ಆ ಪ್ರಕ್ರಿಯೆಗಳನ್ನೆಲ್ಲ ಬಿಟ್ಟೆ. ತಾತ್ಪರ್ಯ ಇಷ್ಟು, ನಾವು ಮೂಲ ಗ್ರಂಥಗಳ ಬಳಿಗೆ ಹೋಗಬೇಕು. ಮರಳಿ ಮಣ್ಣಿಗೆ ಇದ್ದ ಹಾಗೆ ಮರಳಿ ಮೂಲ ಗ್ರಂಥಗಳ ಕಡೆಗೆ ನಾವು ಹೋಗಬೇಕು. ಆಮೇಲೆ ಟೀಕೆಗಳನ್ನು ಓದಬೇಕು. ಆಗ ನಮಗೆ ಏನು ಅಂತ ಸ್ಪಷ್ಟ ಅರ್ಥ ಆಗತ್ತೆ. ಎಲ್ಲ ಆ ಪರಂಪರೆಯಲ್ಲಿ, ಮಧ್ವರ ಪರಂಪರೆಯಲ್ಲಿ ಬಂದ ಎಲ್ಲ ಮಹಾನುಭಾವರ ಮಾತುಗಳು ಹೇಗಿದೆ, ಅದರ ಸ್ವರೂಪ ಏನು ಅಂತ ಆಮೇಲೆ ಗೊತ್ತಾಗತ್ತೆ. ಮೊದಲು ಮಧ್ವರ ಅರ್ಥ ಆಗಬೇಕು ನಮಗೆ. ಆಮೇಲೆ ಇವರು ಏನು ಕೊಡುಗೆ ಕೊಟ್ಟರು, ರಾಘವೇಂದ್ರ ಸ್ವಾಮಿಗಳು ಬಂದು ಏನು ಮಾಡಿದರು, ಅವರ ಕೊಡುಗೆ ಏನು ಗ್ರಂಥ ಪ್ರಪಂಚಕ್ಕೆ ಅಂತೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಆ ದಿಸೆಯಲ್ಲಿ ನಾವು ಹೋಗಬೇಕು. ಮುಂದಿನ ಬಾರಿ ವಿಜಯೇಂದ್ರ ತೀರ್ಥರ ಆರಾಧನೆಯ ಸಂದರ್ಭದಲ್ಲಿ ನಮ್ಮನ್ನು ವಿಜಯೇಂದ್ರರು ಇನ್ನೂ ವ್ಯಾಪಿಸಿರಬೇಕು. ಈಗ ನಾವು ಏನು ವಿಜಯೇಂದ್ರರ ಬಗ್ಗೆ ತಿಳಿದೆವು ಹೆಚ್ಚು ತಿಳಿಯಬೇಕು. ಅದು ಒಂದು ಗ್ರಂಥ ಅಥವಾ ಒಬ್ಬ ವ್ಯಕ್ತಿ ಒಂದೇ ಏಟಿಗೆ ಅರ್ಥ ಆಗೋದೇ ಇಲ್ಲ. ಅದಕ್ಕೊಂದು ಸ್ಟೆಪ್ ಬೈ ಸ್ಟೆಪ್ಪು ಬೇಕು. ಹಾಗೆ ಫಿಲಾಸಫಿಯೂ ಅಷ್ಟೆ, ಒಂದೇ ಏಟಿಗೆ ಅರ್ಥ ಆಗತ್ತೆ ಅಂತ ಎಲ್ಲೂ ಇಲ್ಲ. ಓದಬೇಕಾದ್ರೆ ಬೇರೆ ಬೇರೆ ಆಯಾಮಗಳು ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಕೇಳಬೇಕಾದ್ರೂ ಕೂಡ, ಓದೋದು ಅಂದರೆ ಕೇಳೋದು ಅಂತ ತಾನೆ. ನಾವು ಈ ಲಿಪಿಯನ್ನು ನೋಡಿ ಅವ್ರು ಹೇಳಿದ್ದನ್ನೇ ಊಹಿಸೋದು ಅಷ್ಟೇ ತಾನೆ. ಹೇಳಿದ್ದನ್ನೇ ನಾವು ಚಿಂತನೆ ಮಾಡೋದು ತಾನೆ, ಅಸೆಂಪ್ಷನ್. ಅದೇ ರೀತಿ ಹೇಳೋದು ಕೇಳೋದು ಎರಡು ಒಂದೇ. ಮುಂದಿನ ಸರ್ತಿ ಅದು ವಿಜಯೇಂದ್ರರ ತೀರ್ಥರ ಆರಾಧನೆ ಇದ್ದಾಗ ಗ್ರಂಥಗಳಿಂದಲೇ ಚಿಂತನೆ ಮಾಡಬೇಕು. ನಾವು ಇವತ್ತು ಗ್ರಂಥಗಳಿಂದ ದೂರ ಉಳಿದಿದ್ದೇವೆ. ರಾಘವೇಂದ್ರ ಸ್ವಾಮಿಗಳ ಗ್ರಂಥ ನಾವು ಚಿಂತನೆ ಮಾಡೋಲ್ಲ, ವಿಜಯೇಂದ್ರ ತೀರ್ಥರ, ವ್ಯಾಸತೀರ್ಥರ ಯಾವ ಗ್ರಂಥವನ್ನು ನಾವು ಚಿಂತನೆ ಮಾಡೋಲ್ಲ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಇದೆ, ಅದು ನಾವು ಏಕಾಂತದಲ್ಲಿ ಹೇಳುವ ಹಾಗೆ ದೊಡ್ಡ ಸಭೆಗಳಲ್ಲಿ ಹೇಳಲಿಕ್ಕಾಗೋಲ್ಲ. ದೊಡ್ಡ ಸಭೆಗಳಲ್ಲಿ ನಾವು ಹೇಳಲಿಕ್ಕಾಗಲ್ಲ. ಎಷ್ಟೋ ರಹಸ್ಯಗಳನ್ನು ಒಳಗಡೆ ಇಟ್ಕೊಂಡಿರಬೇಕಾಗತ್ತೆ, ಕೆಲವನ್ನು ಮಾತ್ರ ಹೊರಗಡೆ ಬಿಡಬೇಕಾಗತ್ತೆ. ಅದರಿಂದಾಗಿ ಏಕಾಂತದಲ್ಲಿ ಪಾಠ ಕೇಳುವುದರಿಂದ ಎಷ್ಟು ನಮಗೆ ವಿಜಯೇಂದ್ರ ತೀರ್ಥರು ಹತ್ತಿರ ಆಗ್ತಾರೆ, ರಾಘವೇಂದ್ರ ಸ್ವಾಮಿಗಳು ಹತ್ತಿರ ಆಗ್ತಾರೆ, ಮಧ್ವಾಚಾರ್ಯರು ಹತ್ತಿರ ಆಗ್ತಾರೆ, ಅಷ್ಟು ಹತ್ತಿರ ಆಗೋದಿಲ್ಲ ಸಾರ್ವಜನಿಕರ ಜೊತೆ ಮಾತನಾಡಬೇಕಾದ್ರೆ. ಅದು ಒಂದು ರೀತಿ ನ್ಯೂನತೆ ಹೌದು. ಆದರೆ ಉಪನ್ಯಾಸ ಯಾಕೆ ಮಾಡಬೇಕು ಅಂದರೆ ಇದರ ಬಗ್ಗೆ ಆಸಕ್ತಿ ಉಂಟಾಗಬೇಕಲ್ಲ, ಇದರ ಬಗ್ಗೆ ಅವರು ಮುಂದುವರಿಬೇಕು. ಇದು ಉಪನ್ಯಾಸ ಅಂತನ್ನೋದು ಮೆಟ್ಟಿಲು, ಪಾಠ ಅಂತನ್ನೋದು ಮನೆ. ಈ ಮೆಟ್ಟಿಲನ್ನು ಹತ್ತಿ ಮಹಡಿ ಮನೆಗೆ ಹೋಗಬೇಕು. ಆ ಹಂತದಲ್ಲಿ ನಾವು ಉಪನ್ಯಾಸವನ್ನು ಮಾಡಬೇಕಾಗತ್ತೆ. ಹೀಗೆ ವಿಜಯೇಂದ್ರ ತೀರ್ಥರ ಚಿಂತನೆಯನ್ನು ಸ್ವಲ್ಪ ಮಟ್ಟಿಗೆ ನಾನು ನಿಮಗೆ ತಲುಪಿಸಿದ್ದೇನೆ. ಇದರಲ್ಲಿ ಅಸ್ಪಷ್ಟವಾದ ಭಾಗಗಳು ಇರುತ್ತೆ, ಸ್ಪಷ್ಟವಾದ ಭಾಗಗಳು ಹಾಗೇ ಇರುತ್ತೆ. ಇದೆಲ್ಲವನ್ನು ನಾವು ತಿಳಿದು ಮತ್ತೆ ಮುಂದೆ ಸಾಗಬೇಕು ಅಂತ ನಾವು ಯಾರನ್ನು ಪ್ರಾರ್ಥನೆ ಮಾಡಬೇಕು? ವಿಜಯೇಂದ್ರ ಸ್ವಾಮಿಗಳನ್ನೇ ಪ್ರಾರ್ಥನೆ ಮಾಡಬೇಕು. ಹೀಗೆ ಅವರ ವೇದದ ಚಿಂತನೆ ಒಂದಿದೆ, ಸರ್ವ ಶ್ರುತಿಸಾರ ಸಂಗ್ರಹ ಅಂತ ಇದೆ. ಅದನ್ನು ಕೂಡ ಮುಂದೆ ಚಿಂತನೆ ಮಾಡುವಂತಾಗಲಿ. ಪ್ರತಿಯೊಬ್ಬ ಮಹಾನುಭಾವರ ಗ್ರಂಥದ ಚಿಂತನೆ ಮಾಡೋದು ಅಂದರೆ ಅವರ ಹತ್ತಿರ ಕುಳಿತು ಕೇಳಿದ ಹಾಗೆ ಆ ಅನುಸಂಧಾನ ನಮಗೆ ಇರಬೇಕು. ಅಂದರೆ ನಾವು ಈ 3 ದಿವಸ ವಿಜಯೇಂದ್ರ ತೀರ್ಥರ ಹತ್ತಿರ ಇದ್ದು ಅವರ ಮಾತುಗಳನ್ನು
ಕೇಳಿದ ಹಾಗೆ ಅಂತನ್ನುವ ಅನುಸಂಧಾನ ನಿಮ್ಮೆಲ್ಲರಲ್ಲೂ ಬರಲಿ ಅಂತ ನಾನು ಹೇಳ್ತೇನೆ. ಮುಂದೆಯೂ ಕೂಡ ಬಹಳ ದೊಡ್ಡವರ ಹತ್ತಿರ ಚಿಕ್ಕವರಾದ ನಾವು ಹೋಗಿ ಕುಳಿತುಕೊಂಡು ಕೇಳುವ ಹಾಗೆ ಆಗಲಿ ಅಂತ ಅವರಲ್ಲೇ ಪ್ರಾರ್ಥನೆ ಮಾಡ್ತಾ ಈ 3 ದಿವಸದ ಚಿಂತನೆಯನ್ನು ದೇವರಿಗೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.